ಸಮಯದಲ್ಲೆಲ್ಲ ನಿಂತುಕೊಂಡವರಾಗಿ ಕಥಾ ಸಂವಿಧಾನದಲ್ಲಿ ನಮ್ಮ ಸಭೆಗಳ ಕೀರ್ತನೆಗಳು 18ನೇ ಕೀರ್ತನೆ ತಿಳಿಸ್ಕೊಳ್ಳೋಣ. We are going to read from Psalms 18 verses from 40 to 50. 18ನೇ ಕೀರ್ತನೆಗಳಲ್ಲಿ 40ನೇ ವಚನದಿಂದ 50ನೇ ವಚನದವರೆಗೂ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. ನಮ್ಮ ದೇವರು ದೊಡ್ಡವನಾಗಿದ್ದಾನೆ. ಕೀರ್ತನೆಗಳ ಮೂಲಕವಾಗಿ ನಾವು ಆತನಿಗೆ ಕೊಂಡಾಡುವಂಥ ಮಕ್ಕಳಾಗಿ ಆತನ ವಾಕ್ಯಗಳನ್ನು ಓದುವಂತೆ ನಂತರ ನಾವು ಆತನಿಗೆ ಆರಾಧನೆ ಮಾಡುವವರಾಗಿದ್ದೇವೆ. 40ನೇ ವಚನದಿಂದ 50ನೇ ವಚನದವರೆಗೆ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳುತ್ತೇವೆ. ಮೊದಲನೇ ವಚನ ನೀವು ಸಭಿಕರು ಓದಬೇಕು. 40ನೇ ವಚನ, 41ನೇ ವಚನ ನಾವು ಓದ್ತೇವೆ. ಕೊನೆಯದಾಗಿ 50ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ. ಕೀರ್ತನೆಗಳು 18, 40ನೇ ವಚನ. ಅವರು ಕೂಗಿಕೊಂಡರೂ ರಕ್ಷಿಸುವವರಿಲ್ಲ, ಯೆಹೋವನಿಗೆ ಮೊರೆಯಿಟ್ಟರೂ ಆತನು ಉತ್ತರವನ್ನು ಕೊಡುವುದೇ ಇಲ್ಲ. ಜನಗಳಿಗೆ ನನ್ನನ್ನು ತಪ್ಪಿಸಿ ಜನಾಂಗಗಳಿಗೆ ಯಾಗುವಂತೆ ಮಾಡಿದ್ದಿ. ನಾನರಿಯದ ಜನಾಂಗದವರು ಸಹ ನನಗೆ ಅಧೀನರಾಗುವರು. ಅವರು ಧೈರ್ಯಗೊಂಡಿದವರಾಗಿ ತಮ್ಮ ತಮ್ಮ ಕೋಟೆಗಳಿಂದ ನಡುಗುತ್ತಾ ಬರುವರು. ನನ್ನ ಕೃಪೆಗೆ ವಿಡುದಲೆ ಮಾಡುವ ದೇವರು ಜನಾಂಗಗಳನ್ನು ನನಗೆ ಅಧೀನಪಡಿಸುತ್ತಾನೆ. ಈ ಕಾರಣದಿಂದ ಯೆಹೋವನೇ ಅನ್ಯ ಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು. 50ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆತನು ತಾನು ನೇಮಿಸಿದ ಅದಕ್ಕೋಸ್ಕರ ಶೇಷ ರಚನೆಗಳಲ್ಲಿ ಪರಿಶುದ್ಧನಾಗಿದ್ದಾನೆ. ದೇವರ ಕೃಪೆ ಅದು ಶಾಶ್ವತವಾಗಿರುತ್ತದೆ. ಆತನ ಕೃಪೆಯನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ ಬಂದಿದ್ದೇವೆ. ಅದರ ಸನ್ನಿಧಾನದಲ್ಲಿ ನಾವು ಸಂತೋಷವುಳ್ಳವರಾಗಿ ಸಮಾಧಾನದಿಂದ ಆತನ ಒಂದು ಪ್ರಸನ್ನತೆಯನ್ನು ಗ್ರಹಿಸಿಕೊಳ್ಳುವಂಥ ಮಕ್ಕಳಾಗಿ ಅನುಭವಿಸುವಂಥ ಮಕ್ಕಳಾಗಿ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೆ ಪರಿಶುದ್ಧನೆ ಸರ್ವೋತ್ತಮನೇ ನಿನಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಶೇಷವಾದ ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನೀನು ಮೊದಲೇ ಕರ್ತನೆ ಹೌದು ಏಸಪ್ಪ, ಪ್ರೀಡಿಸ್ಟೈನ್ ಮಾಡಿದ್ದೀಯಲ್ಲ ಕರ್ತನೆ. ಮೊದಲೇ ನೇಮಿಸಿದಂಥ ಈ ದೇಹದಲ್ಲಿ ನಾವು ಸೇರಿ ಬಂದಿದ್ದೇವೆ ನಿನ್ನ ಒಂದು ಕಟ್ಟರೆ ಸನ್ನಿಧಾನದಲ್ಲಿ ರಾಜ. ನೀನು ನಮ್ಮನ್ನು ನಡೆಸಬೇಕೆಂದು ಒಪ್ಪಿಸಿಕೊಳ್ಳುತ್ತೇನೆ. ನಮ್ಮ ಒಂದು ಆರಾಧನೆಯ ಮೂಲಕ ನಿನ್ನ ನಾವು ಮಹಿಮೆ ಆಗಲಿ ರಾಜ. ಅದೇ ಈ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು ಕರ್ತ. ನಮ್ಮನ್ನು ಕಟ್ಟಬೇಕೆಂದು ನಾವು ಬೇಡುತ್ತೇವೆ, ನಮ್ಮನ್ನು ಸರಿ ಮಾಡಬೇಕೆಂದು ಬೇಡುತ್ತೇವೆ. ಈ ಲೋಕದಲ್ಲಿ ಬೆಳಕಾಗಿ ಭೂಮಿಗೆ ಉಪ್ಪಾಗಿ ಜೀವಿಸಬೇಕಾದ ವಾಕ್ಯಗಳು ನಮಗೆ ದಯಪಾಲಿಸಿಕೊಳ್ಳಬೇಕೆ ನಾವು ಬೇಡುತ್ತೇವಪ್ಪ. ಈ ದೇಹದ ಪ್ರತಿಯೊಂದು ಕಾರ್ಯದಲ್ಲಿ ಕರ್ತನೆ ನಿನ್ನ ಹಸ್ತ ಇರಬೇಕೆ ನಾನು ಬೇಡುತ್ತೇನಪ್ಪ ರಾಜ. ನೀನು ಮಹಿಮೆ ಹೊಂದಿಕೋ ಅಪ್ಪ, ನಮ್ಮನ್ನು ಆಶೀರ್ವದಿಸಿ ನಡೆಸು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ, ಆಮೆನ್. ದೇವರ ಸಮ್ಮುಖದಲ್ಲಿ ಬಂದಿರುವಂತ ನಾವೆಲ್ಲರೂ ದೇವರನ್ನ ಸ್ತುತಿಸಲಿಕ್ಕೆ ಬಂದಿದ್ದೇವೆ. ಹಾಲೆಲೂಯಾ, ಹಾಲೆಲೂಯಾ. ನೀವು ಭಕ್ತರು ಕೇಳಿ, ದೇವರನ್ನ ಸ್ತುತಿಸುವುದು ಒಳ್ಳೆಯದು, ದೇವರನ್ನ ಆರಾಧಿಸುವುದು ಒಳ್ಳೆಯದು. ದೇವರು ನಮಗೆ ಕೊಟ್ಟಿರುವಂತ ಒಂದೇ ಒಂದು ಕಾರ್ಯ ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇರಬೇಕು. ಎಲ್ಲ ಸಮಯದಲ್ಲೂ, ಎಲ್ಲಾ ವೇಳೆಯಲ್ಲೂ, ಎಲ್ಲಾ ಪರಿಸ್ಥಿತಿಯಲ್ಲೂ ನಾವು ದೇವರನ್ನ ಸ್ತುತಿಸಬೇಕು. ಯಾಕಂದ್ರೆ ಆತನು ನಂಬಿಗಸ್ತನಾದ ದೇವರಾಗಿದ್ದಾನೆ. ಆತನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು. ಆತನು ಒಂದು ಮಾತನ್ನು ಕೊಟ್ಟರೆ ಅದನ್ನು ನೆರವೇರಿಸದೆ ಬಿಡದೇ ಇರುವಂತ ದೇವರಾತನು ಆಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ. ಯಾವಾಗಲೂ ಸ್ತುತಿಗೂ ಮಹಿಮೆಗೂ ಪಾತ್ರ ನೀನೇ. ನಿನ್ನ ಸ್ತುತಿಸಿ ಹಾಡುವೆವು. ಈ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಸ್ತುತಿಸೋಣ. Thank you.
ಹಾಲೆಲೂಯಾ, ಹಾಲೆಲೂಯಾ. ಶಬ್ದವೆತ್ತಿ ದೇವರಿಗೆ ಹೇಳಿದ್ರೆ, ದೇವರೇ ನೀನೊಬ್ಬನೇ ಒಳ್ಳೆಯವನು ಸ್ವಾಮಿ, ದೇವರೇ ನೀನೊಬ್ಬನೇ ಶಕ್ತನು ಸ್ವಾಮಿ. ಆತನೊಬ್ಬನೇ ಶಕ್ತನಾಗಿದ್ದಾನೆ. ಆ ದೇವರನ್ನ ಸ್ತುತಿಸುವ ಹಾಗೆ ಬನ್ನಿರಿ ಯೆಹೋವನಿಗೆ ಉತ್ಸಾಹ ಧ್ವನಿ ಗೈಯುವ, ನಮ್ಮ ರಕ್ಷಕನಾದ ಶರಣನಿಗೆ ಜಯಘೋಷ ಮಾಡೋಣ. ಈ ಒಂದು ಹಾಡನ್ನು ಹಾಡುತ್ತಾ ನಾವು ದೇವರನ್ನ ಸ್ತುತಿಸೋಣ. ಎಷ್ಟು ಜನರು ಕೃತಜ್ಞತಾ ಸ್ತುತಿಯೊಡನೆ ಆತನ ಸನ್ನಿಧಿಗೆ ಬರ್ಬೇಕಂತ ಹೇಳಿ ಇಷ್ಟಪಡ್ತೀರಾ? 2020ನೇ ವರ್ಷದಲ್ಲಿ ನಾವು ಕಂಡು ಕೇಳಿ ಅರಿಯಲಾರದಂತ ಕಾರ್ಯಗಳು ನಡೆದೋಯ್ತು. ಅದರ ಮಧ್ಯದಲ್ಲಿ ಕೂಡ ದೇವರನ್ನು ನಡೆಸುತ್ತಾ ಬರ್ತಾ ಇದ್ದಾರೆ. ವಾಕ್ಯ ಹೇಳುತ್ತೆ, ನಿನ್ನ ಮಗುಲಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದಿದ್ದರು, ನಿನಗೇನು ತಟ್ಟದು. ನಿನ್ನದನ್ನ ಕಣ್ಣಾರೆ ಕಂಡು ಏನಂತೆ, ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ಸಾಕ್ಷಿಯಾಗಿರುವಷ್ಟು ದೇವರು ನಮ್ಮನ್ನ ಸಾಕ್ಷಿಯಾಗಿ ನಿಲ್ಲಿಸಿದ್ದಾನೆ. ಹಾಲೆಲೂಯಾ, ಎಲ್ಲರೂ ಹಾಲೆಲೂಯಾ. ಇವಾಗ ಒಂದು ಕೆಲಸ ಮಾಡೋಣ, ಚಂದ್ರೋಣ ಬರೀ ಡ್ರಮ್ ಬೇಸ್ ಮಾತ್ರ ಕೊಡ್ತಾರೆ, ರಿದಮ್ ಮಾತ್ರ ಕೊಡ್ತಾರೆ, ಅದಕ್ಕೆ ನಾವೆಲ್ಲ ಚಪ್ಪಾಳೆ ತರಬೇಕು, ಆಮೇಲೆ ಹಾಡು ಹೇಳ್ತೀವಿ. ಓಕೆ, ಎಷ್ಟು ಜನ ಕೈ ತಂದಿದ್ದೀರಾ? ಎಷ್ಟು ಜನ ಮರ್ತೋಗಿದ್ದೀರಾ ಕೈ ಇರೋದನ್ನ? ನಾನು ತುಂಬಾ ಜನ ನೋಡ್ತಾ ಇದ್ದೀನಿ, ಆ ಕೈ ನೋವಾಗುತ್ತೇನೋ ಅನ್ನಂಗೆ. ದೇವ್ರ ಸನ್ನಿಧಿಗೆ ಬಂದಾಗ ನಾವು ಉತ್ಸಾಹದಿಂದ ಹಾಡ್ಬೇಕು. ದೇವರಿಗೆ ನೀವೇನು ಕೊಡ್ಲಿಕ್ಕಾಗಲ್ಲ, ನಾವೇನು ದೇವ್ರಿಗೆ ಕೊಡ್ಲಿಕ್ಕಾಗಲ್ಲ, ಎಲ್ಲಾ ದೇವ್ರದೇ. ನಾವು ಒಂದೇ ಮಾಡಬೇಕು, ದೇವ್ರಿಗೆ ಸ್ತುತಿ ಸಲ್ಲಿಸ್ಬೇಕು, ಆರಾಧನೆ ಸಲ್ಲಿಸ್ಬೇಕು, ಅಷ್ಟೇ ನಮ್ಗೆ ಏನ್ ಮಾಡಕ್ಕಾಗುತ್ತೆ. ನಮ್ಮ ಅಂತ್ಯ ಕೂಡ ಅದೇನೆ, ದೇವ್ರಿಗೆ ಆರಾಧನೆ ಸಲ್ಲಿಸೋದೇ ನಮ್ಮ ಅಂತ್ಯ. ನಾವು ಅದನ್ನ ಉತ್ಸಾಹದಿಂದ ಮಾಡಬೇಕು. ಹಾಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ಕೈ ನೋವಾದ್ರೂ ಪರವಾಗಿಲ್ಲ, ಚಪ್ಪಾಳೆ ತಟ್ಟು ಅಂತ. ಸ್ವಲ್ಪ ಜನ ಹೇಳಿಲ್ಲ, ಹೇಳ್ರಿ. ಈ ಸ್ಟೇಜ್ ಡೌನ್ ಅಲ್ಲಿ ಇದೆ ಅಂತ ಕಾಣಿಸ್ತಾ ಇಲ್ಲ ಅನ್ಕೊಂಡ್ಬಿಡ್ರಿ, ಎಲ್ಲರೂ ಕಾಣಿಸ್ತಾ ಇದ್ದೀರಾ ನಂಗೆ. ಹೇಳಿದ್ರೆ ಎಲ್ಲರೂ ಈಗ ಆಡೋಣ ಅಣ್ಣ. 1 2 3 4 ಚಪ್ಪಾಳೆ. Shakana
ಆತನೊಬ್ಬನೇ ಯೋಗ್ಯನು, ಆತನೊಬ್ಬನೇ ಯೋಗ್ಯನು. ನಮ್ಮ ಸ್ತುತಿಗಳಿಗೆ, ನಮ್ಮ ಆರಾಧನೆಗೆ ಯೇಸು ಸ್ವಾಮಿ ಒಬ್ಬನೇ ಯೋಗ್ಯನು. ಯಾಕಂದ್ರೆ ಆತನೊಬ್ಬನೇ ದೇವರಾಗಿದ್ದಾನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಚದುರಂಗ ಬಲವು ಯುದ್ಧ ಸನ್ನದ್ಧವಾಗಿ ಬಂದು ನಿಂತರು ನನಗೇನು ಭಯವಿಲ್ಲ. ಯಾಕೆ? ನನ್ನ ಜೊತೆಯಲ್ಲಿ ದೇವರಿದ್ದಾನೆ. ಗೊಲ್ಯಾತನ ಮುಂದೆ ಬಂದು ನಿಂತ್ಕೊಂಡ್ರು, ಯೆರಿಕೋ ಗೋಡೆ ದೊಡ್ಡದಾಗಿ ಮುಂದೆ ನಿಂತಿದ್ರು. ನನ್ನ ಜೊತೆಯಲ್ಲಿ ಯಾರಿದ್ದಾರೆ? ದೇವರಿದ್ದಾರೆ. ಆತನಿರುವಾಗ ಎಲ್ಲವೂ ನಮಗೆ ದಾರಿ ಬಿಡಬೇಕು. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನ ನಂಬ್ತೀರಾ? ಹಾಲೆಲೂಯಾ ಅಂತ ಜೋರಾಗಿ. ವಾಕ್ಯ ಹೇಳುತ್ತೆ, ಇಸ್ರಾಯೇಲರಿಗೆ ನಾನೇ ಆರೋಗ್ಯದಾಯಕನು. ದೇವರು ಹೇಳ್ತಾನೆ, ಇಸ್ರಾಯೇಲರಿಗೆ ನಾನೇ ಆರೋಗ್ಯದಾಯಕನು. ಇವತ್ತು ದೇವರು ಹೇಳ್ತಾನೆ, ದಿವ್ಯ ಜ್ಯೋತಿ ನಾಜರಿನ ಸಭೆಗೆ ನಾನೇ ಆರೋಗ್ಯದಾಯಕನು. ಆತ ನಮ್ಮ ಜೊತೆಲಿ ಇರ್ಬೇಕಾದ್ರೆ ನಮ್ಗೆ ಅನಾರೋಗ್ಯದ ಭಯವಿಲ್ಲ. ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಜನಕ್ಕೆ ಅನಾರೋಗ್ಯ ಇದೆ? ಇವತ್ತು ಆರಾಧನೆ ಅದು ಹೋಗುತ್ತೆ. ಆಮೇಲೆ ಎಷ್ಟು ಜನ ನಂಬ್ತೀರಾ? ನಂಬೇಕು. ನಾವು ಆರಾಧನೆ ಮಾಡುವಾಗ ದೇವರು ಮಹತ್ತಾದ ಕಾರ್ಯಗಳನ್ನ ಮಾಡ್ತಾರೆ. ನಾವು ಆರಾಧನೆ ಮಾಡುವಾಗ ದೇವರು ಬಲವಾದ ಕಾರ್ಯಗಳನ್ನ ಮಾಡ್ತಾರೆ. ಆತನು ಎಲ್ಲಿರ್ತಾನೋ ಅಲ್ಲಿ ಬಿಡುಗಡೆ ಉಂಟು, ಆತನು ಎಲ್ಲಿರ್ತಾನೋ ಅಲ್ಲಿ ಸಂತೋಷ ಉಂಟು. ಹಾಲೆಲೂಯಾ. ನಾವು ಹಾಡೋಣ, ಯೇಸು ನಾಮ ಸುಂದರ ನಾಮ, ಯೇಸು ನಾಮ ಮಧುರ ಮಧುರ. ಒಂದು ಹಾಡನ್ನು ಹಾಡ್ತಾ ನಾವು ದೇವರನ್ನ ಸ್ತುತಿಸೋಣ. ಎಲ್ಲ ಚಪ್ಪಾಳೆ ತಟ್ಟುತ್ತಾ. Mata bella,
ಆತನ ನಾಮದಲ್ಲಿ ಬಿಡುಗಡೆ ಇದೆ. ಎಲ್ಲರೂ ಬಾಯಿಗಳನ್ನು ತೆರೆದು ಚಿಕ್ಕ ಮಕ್ಕಳು ಮೊದಲುಗೊಂಡು ದೊಡ್ಡವರವರೆಗೂ ನಾವೆಲ್ಲರೂ ಆರ್ಭಟಿಸಿ ಹೇಳುತ್ತೇವೆ, ದೇವರೇ ನೀನೊಬ್ಬರೇ ಒಳ್ಳೆಯವರು ಸ್ವಾಮಿ. ನಾಮದಲ್ಲಿ ಕಾರ್ಯವನ್ನು ಮಾಡಲಿಕ್ಕೆ ಶಕ್ತನು ನೀನಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಎಂಬುದಾಗಿ ನಾವು ಹೇಳುತ್ತೇವೆ. ಏನ್ರಿ ಬಾಯಿಯನ್ನು ದೇವರಿಗೆ ಸ್ತುತಿಸಿರಿ. ದೇವರು ಒಳ್ಳೆಯವನಾಗಿದ್ದಾನೆ. ಆತನು ನಮ್ಮ ಜೀವಿತಗಳಲ್ಲಿ ನಮ್ಮ ಸಭೆಯಲ್ಲಿ ಈ ವರ್ಷವಿಡೀ ಮಾಡುವುದು ಎಲ್ಲ ಬೇರೆಯನ್ನು ನಡೆಸುವಾಗ ನಾವು ಹೇಳ್ತೇವೆ, ದೇವರೇ ನೀನು ಒಳ್ಳೆಯವರು ಸ್ವಾಮಿ. ದೇವರೇ ನೀನು ಶಕ್ತನು ಸ್ವಾಮಿ. ಓಯ್ ಸಮಾಜಕ್ಕೆ ನಾನು ಆರಾಧಿಸುತ್ತೇವೆ ರಾಜ, ನಿಮ್ಮನ್ನು ಘನಪಡಿಸುತ್ತೇವೆ ರಾಜ. ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ. ನಾವೆಲ್ಲರೂ ಬಾಯಿಯನ್ನು ತೆರೆದು ದೇವರೇ ನಿಮ್ಮನ್ನು ಆರಾಧಿಸುತ್ತೇವೆ ಸ್ವಾಮಿ. ಇನ್ನೊಬ್ಬರೇ ಲೋಕಕ್ಕಾಗಿ ನಿಮಗೆ ಸ್ತೋತ್ರ ರಾಜ. ನಾವೆಲ್ಲರೂ ಹಾಗೆ ದೇವರನ್ನು ಸ್ತುತಿಸೋಣ. ಸಕಲದ ರುಚಿ ದೇವರ ಸಮ್ಮುಖದಲ್ಲಿ ದೇವರಿಗೆ ಹೇಳುವೆ, ದೇವರೇ ನಿನ್ನಂತ ದೇವರು ಯಾರು ಇಲ್ಲ ಸ್ವಾಮಿ. ನಿನ್ನಂತ ದೇವರು ಯಾರು ಇಲ್ಲ ಸ್ವಾಮಿ. ದೇವರೇ ಅಪ್ಪ ಉದ್ರಾಕ್ಷ ಕಣ್ಣು ಬಿಡುವ ಪಾದಿರಿ ನಮ್ಮನ್ನ ಕಾದಿರಲ್ಲ ಸ್ವಾಮಿ. ಹೆತ್ತ ತಾಯಿ ತನ್ನ ಮಗುವನ್ನು ಮರೆತಾಳು ನಾನೇ ನನ್ನ ಮರೆಯ ಎಂಬುದಾಗಿ ವಾಗ್ದಾನ ಮಾಡಿ ದೇವರೇ ನಮ್ಮನ್ನು ನಡೆಸುತ್ತಾ ನಮ್ಮನ್ನ ಕಾಯುತ್ತಾ ಬಂದಿರುವ ನಿನ್ನ ಪ್ರೀತಿಗಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಸಹಾಯವಿಲ್ಲದಿದ್ದರೆ ಅಪ್ಪ ಉದ್ರಾಕ್ಷ ನೀನಿಲ್ಲದೆ ಹೋಗಿದ್ದರೆ ಸ್ವಾಮಿ ನಮ್ಮ ಜೀವಿತದ ಆಶೀರ್ವಾದ ಹೋಗ್ತಿದ್ದಲ್ಲ ದೇವರೇ. ಈ ದಿನವನ್ನು ನಾವು ಕಾಣದೆ ಹೋಗ್ತಿದ್ವಲ್ಲ ಸ್ವಾಮಿ. ನೀನು ನಮ್ಮನ್ನ ಕಾದಿದ್ದೀರಿ, ನೀನು ನಮ್ಮನ್ನು ನಡೆಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಹೃದಯ ಪ್ರಾಣದಿಂದ
ಜನವರಿ ತಿಂಗಳಿನಿಂದ ಇಲ್ಲಿಯವರೆಗೆ ಕೊನೆಯ ವಾರದವರೆಗೂ ದೇವರು ನಮ್ಮ ಜೀವಿತಗಳಲ್ಲಿ ಮಾಡುವಂತಹ ಪ್ರತಿಯೊಂದು ಕಾರ್ಯಗಳನ್ನು ನೆನೆಸಿಕೊಳ್ಳೋದು. ದೇವರು ನಮ್ಮ ಜೀವಿತಗಳಲ್ಲಿ ಎಷ್ಟು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದಾನೆ. ನಾವು ಯೋಚನೆ ಕೂಡ ಮಾಡಲಾರದಷ್ಟು ದೊಡ್ಡ ಕಾರ್ಯಗಳನ್ನ ಆತ ನಮ್ಮ ಜೀವಿತಗಳಲ್ಲಿ ಮಾಡಿದ್ದಾನೆ. ಅಂತ ದೇವರಿಗೆ ಹೃದಯಾಂತರಾಳದಿಂದ ನಾವು ಹೇಳೋದು, ದೇವರೇ ನಿನಗೆ ವಂದನೆ ಸ್ವಾಮಿ, ನಿನಗೆ ಕೃತಜ್ಞತೆ ಸ್ವಾಮಿ, ನಿನಗೆ ಆರಾಧನೆ ಸ್ವಾಮಿ. ಎಷ್ಟೋ ಸಮಯಗಳಲ್ಲಿ ಮನುಷ್ಯರು ನಮಗೆ ಸಹಾಯ ಮಾಡದೆ ಹೋಗಬಹುದು, ಮನುಷ್ಯರು ನಮಗೆ ಮೋಸ ಮಾಡಬಹುದು, ಆದ್ರೆ ನನ್ನ ದೇವರು ನಂಬಿಕಸ್ಥನಾದ ದೇವರು. ಆದರೂ ನನ್ನನ್ನು ನಿನ್ನನ್ನು ಪ್ರತಿ ದಿನವೂ ಪ್ರತಿ ಕ್ಷಣವೂ ನಮ್ಮನ್ನು ನೋಡ್ತಾ ನಮ್ಮನ್ನು ನಡೆಸ್ತಾ ಇದ್ದಾನೆ. ವಾಕ್ಯ ಹೇಳುತ್ತೆ, ಆತನು ನಿನ್ನನ್ನು ಅಂಗೈಗಳಲ್ಲಿ ಚಿತ್ರಿಸಿಕೊಂಡಿದ್ದಾನೆ. ಆತನ ಅಂಗೈಗಳಲ್ಲಿ ನಾವಿದ್ದೇವೆ.
ನನಗಾಗಿ ನಿನಗಾಗಿ ಆತನು ಎಷ್ಟು ತರಗಳನ್ನ ಮಾಡಿದ್ದಾನೆ, ಎಷ್ಟು ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾನೆ. ನಾನು ನೀವು ದೇವರಿಗೆ ಏನು ಕೊಡ್ತಾ ಇದ್ದೀವಿ? ಲೋಕದ ಆಡಂಬರಗಳ ಮಧ್ಯದಲ್ಲಿ, ಲೋಕದ ಸಮಸ್ಯೆಗಳ ಮಧ್ಯದಲ್ಲಿ ದೇವರು ನನ್ನನ್ನು ನಿನ್ನನ್ನ ಜಯಶೀಲರನ್ನಾಗಿ ಮಾಡಿ ನಡೆಸ್ತಾ ಇದ್ದಾನೆ. ಅಂತ ದೇವರಿಗೆ ನಾನೇನೇನು ಕೊಡ್ತಾ ಇದ್ದೀನಿ? ಒಂದು ಕ್ಷಣ ದೇವರು ನಿಮಗೆ ಕೊಟ್ಟಿರುವಂತ ವಾಗ್ದಾನ ನೆನಪು ಮಾಡಿಕೊಳ್ಳಿ. ಎಷ್ಟು ಒಳ್ಳೆಯ ದೇವರನ್ನ ನಾವು ಸೇವಿಸ್ತಾ ಇದ್ದೀವಿ. ನಮ್ಮ ಶರಣನು ಎಷ್ಟು ಒಳ್ಳೆಯವನಾಗಿದ್ದಾರೆ. ದೇವರೇ, ಅಪ್ಪ, ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ ಸ್ವಾಮಿ, ನನ್ನ ಪ್ರೀತಿ ಬದಲಾಗಿ ನಿನಗೆ ಕೃತಜ್ಞತೆ ಸಲ್ಲಿಸ್ತೇವೆ, ಬದಲಾಗಿ ಆರಾಧನೆ ಮಾಡ್ತೇವೆ ಅಷ್ಟೇ ಸ್ವಾಮಿ. ನಾವೆಲ್ಲರೂ ಹೇಳುವೆ, ದೇವರೇ ನಿನ್ನನ್ನು ಆರಾಧಿಸ್ತೇವೆ ಸ್ವಾಮಿ. ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾರಿ, ಪ್ರೀತಿಸುವೆ ಇನ್ನೂ ಹೆಚ್ಚಾಗಿ, ಆರಾಧಿಸುವೆ ಇನ್ನೂ ದಾರಿ, ನಿನ್ನ ಪೂರ್ಣ ಮನಸ್ಸಿನಿಂದ ಆರಾಧಿಸುವೆ, ಪೂರ್ಣ ಬಲದಿಂದ ಪ್ರೀತಿಸುವೆ. ಆರಾಧನೆ 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 ಆರಾಧನೆ. ದೇವರ ನಿಮಗೆ ಮಾತ್ರ ಆರಾಧನೆ ಸಲ್ಲಿಸ್ತೇವೆ ರಾಜ. ನಾವು ಮಾಡಿದಂತೆ ಒಂದು ಆರಾಧನೆ ನಿನಗೆ ಸುಗಂಧ ವಾಸನೆಯಾಗಿ ಅರ್ಪಿತವಾಗಲಿ ಸ್ವಾಮಿ. ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ನಿನಗೆ ಸಮರ್ಪಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಆಮೆನ್. ನಾವು ನಿಂತಿರುವಂತೆ ನಮ್ಮ ಸತ್ಯವೇದಗಾರನ ಕೊಲೆಸರ ಬರೆದ ಪತ್ರಿಕೆ 3ನೇ ಅಧ್ಯಾಯ ತಿಳಿಸ್ಕೊಳ್ಳೋಣ. Colossians chapter 3 verses from 23 to 24. ಕೊಲೆಸರ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 23 ಮತ್ತು 24ನೇ ವಚನ ಒಟ್ಟಾಗಿ ಓದಿಕೊಳ್ಳುವರಾಗಿದ್ದೇವೆ. ನಿಮ್ಮೆಲ್ಲ ಸತ್ಯವೇದಗಾರನ ಕೊಲೆಸರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23 ಮತ್ತು 24 ತಿಳಿಸಿಕೊಂಡವರಾಗಿ ನಾವು ಒಟ್ಟಾಗಿ ಓದುವವರಾಗಿದ್ದೇವೆ. 23rd verse. ನಾವು ನೋಡುತ್ತೇವೆ, ದೇವರು ನಮಗೆ ಕೊಟ್ಟಿರುವಂಥ ಕೆಲಸವನ್ನ ನಾವು ಯೇಸು ಕ್ರಿಸ್ತನಿಗೋಸ್ಕರ ಮಾಡುತ್ತೇವೆ ಎಂದು ಮಾಡಬೇಕಾಗಿಲ್ಲ. ಯಾಕಂದ್ರೆ ಈಗ ನಾವು ಆನ್ಯುವಲ್ ಮೀಟಿಂಗ್ ಬಂದಿದ್ದೇವೆ. ದೇವರು ಸಭೆಯಲ್ಲಿ ಅನೇಕ ಜವಾಬ್ದಾರಿಗಳನ್ನ ಅನೇಕ ಮಕ್ಕಳು ಕೊಡ್ತಾ ಇದ್ದಾರೆ. ಅದನ್ನ ಯಾರಿಗೋಸ್ಕರ ಮಾಡ್ತಾ ಇದ್ದೇವೆ? ದೇವರು ನಿಮ್ಮನ್ನು ಆಶೀರ್ವದಿಸಿ. ಎರಡು ಕೂತ್ಕೊಂಡವರಾಗಿ ಕಾಣ್ತೇವೆ ಸಮಯ. ಕುಮಾರನ ಬಳಿ ತಂದು ಸೈ ಮಾಡಲು
ದೇವರ ಪರಿಶುದ್ಧ ನಾಮದಲ್ಲಿ ನಾನು ನನ್ನೆಲ್ಲರನ್ನ ಸ್ವಾಗತ ಮಾಡುವಲಾಗಿದ್ದೇನೆ. I welcome each and everyone in the holy name of Jesus. ದೇವರೊಬ್ಬನೇ ಪರಿಶುದ್ಧನಾಗಿದ್ದಾನೆ. ನಮ್ಮನ್ನು ಪರಿಶುದ್ಧನಾಗಿ ಮಾಡುವುದಕ್ಕಾಗಿ ನಮ್ಮನ್ನು ಈ ಲೋಕದಲ್ಲಿ ಆತನ ಸಭೆಯಲ್ಲಿ ನಡೆಸ್ತಾ ಇದ್ದಾನೆ. ನಾವೆಲ್ಲರೂ ಸೇರಿ ಬರುವಂತೆ ದೇವರು ದೊಡ್ಡ ಕಾರ್ಯ ಮಾಡುತ್ತಾನೆ. ಎಷ್ಟೋ ತಿಂಗಳುಗಳಾಗಬೇಕು ಅಲ್ವಾ, ಡಿಸ್ಟೆನ್ಸ್ ಮಾಡಬೇಕು ಅಂತ ನಾವು ಸೇರಿ ಬರ್ತಾ ಇಲ್ಲ. ಎಷ್ಟೋ ತಿಂಗಳಾದ್ಮೇಲೆ ನಾವು ಒಟ್ಟಾಗಿ ಸೇರಿ ಬರುವಂತೆ ದೇವರು ಮಾಡಿದ್ದಾನೆ. ನಾವು ನಂಬುತ್ತೇವೆ, ದೇವರು ನಮ್ಮೊಂದಿಗಿದ್ದಾನೆ. ಯಾವ ತೊಂದರೆ ಬರದಂತೆ ನಮ್ಮನ್ನು ನಡೆಸ್ಕೊಂಡು ಹೋಗುತ್ತಾನೆ. ಯಾರೆಲ್ಲ ನಂಬ್ತೀರಿ ಅಳಗೆ ಹೇಳಿ, ಭಯ ಇಲ್ಲ ಅಂತ ಅವಾಗ ಗ್ರಹಿಸಲು. ಈ ಒಂದು ವಾರದಲ್ಲಿ ಜನ್ಮದಿನ ಆಚರಿಸಿಕೊಳ್ಳುವಂಥವರು, ಮದುವೆ ದಿನ ಆಚರಿಸಿಕೊಳ್ಳುವಂಥ ಇರುವುದಾದ್ರೆ ದಯವಿಟ್ಟು ಎದುರಿಸಿಕೊಂಡು ನಾನು ನಿಮಗೋಸ್ಕರವಾಗಿ ಪ್ರಾರ್ಥನೆ ಮಾಡುವುದಾಗಿತ್ತು. ಮಗಳದ ಬರ್ತಡೆ ಪ್ರಾರ್ಥನೆ ಮಾಡಿಕೊಳ್ಳ. ಸೈನ್ಯಗಳ ಕಟ್ಟಡದ ಪರಲೋಕ ತಂದೆ, ಒಂದು ವಿಶೇಷವಾದ ಸಭೆಗೆ ನಿನ್ನ ಮಗಳಾದ ಕರ್ತನೆ ರೈತಮ್ಮ ಅವರ ಕರ್ತನೆ ಯೇಸಪ್ಪ ಮಗ ಶ್ರೇಖ ನೀವು ಒಪ್ಪಿಸಿಕೊಳ್ಳುತ್ತೇನೆ. ರಾಜ ಮಗಳು ನಿನ್ನ ಮಾತನಾಡಿ ನಿನ್ನ ಮಗಳಾಗಿ ಮಾರ್ಪಡಿಸಿಕೊಳ್ಳಬೇಕು ನಾವು ಬೇಡುತ್ತೇವೆ. ವಿಶೇಷವಾಗಿ ನಿನ್ನ ವಾಕ್ಯ ಹೇಳುವಂತೆ ಯೇಸಪ್ಪ, ಲೋಕವೆಲ್ಲ ಜಯಿಸಿಕೊಂಡ್ರು ನಮ್ಮ ಆತ್ಮಗಳ ಅರ್ಪಿಪಡಿಸಿಕೊಂಡ್ರೆ ಲಾಭವೇನು ಅಂತ ಕರ್ತನೆ ನಿನ್ನ ವಾಕ್ಯ ಕೇಳುವಂತೆ ಆ ಯೇಸಪ್ಪ ಮಗಳು ತನ್ನ ಒಂದು ಆತ್ಮದ ಕುರಿತಾಗಿ ಆಲೋಚನೆ ಮಾಡುವಂತೆ ಕಾರ್ಯ ಮಾಡಿ ಹೊಸ ವರ್ಷದಲ್ಲಿ ಹೌದು ಯೇಸಪ್ಪ ಮಗಳು ನಿನ್ನ ಮಗಳಾಗಿ ಮಾರ್ಪಡುವಂತೆ ಕಾರ್ಯ ಮಾಡುತ್ತಂತ ನಿನ್ನ ಅಂಗೀಕರಿಸಿಕೊಂಡು ನಿನ್ನ ಮಗಳಾಗಿ ಅಪ್ಪ ಯೇಸಪ್ಪ ಹೌದು ರಾಜ ನಿನ್ನ ರಾಜ್ಯದ ಮಗಳಾಗಿ ಮಾರ್ಪಡುವಂತೆ ನಿನ್ನ ಕರ್ತನೆ ಆ ಮಗಳು ನೀವು ಮಾತನಾಡಬೇಕೆ ನಾವು ಒಪ್ಪಿಸಿಕೊಳ್ಳುತ್ತೇನೆ. ಅವ್ರ ಕುಟುಂಬ ಸಹ ಆಶೀರ್ವದಿಸು. ಆ ಮಕ್ಕಳಿಗೆ ಬೇಕಾದಂತ ನಿನ್ನ ಒಂದು ಕರ್ತನೆ ಯೇಸಪ್ಪ ಹೌದು ರಾಜ ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು ಅಪ್ಪ. ನಿನ್ನ ಒಂದು ಕರ್ತನೆ ಆಶೀರ್ವಾದಗಳ ಕರ್ತನೆ ಮನೆ ಮೇಲೆ ಸುರಿಸಬೇಕೆ ನಾನು ಒಪ್ಪಿಸಿಕೊಳ್ಳುತ್ತೇನೆ ಅಪ್ಪ. ಮತ್ತೊಂದಾವತ್ತಿ ಮಗಳ ಆ ಮಗ ನೀವು ಒಪ್ಪಿಸಿಕೊಡ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆದಿದ್ದಾನೆ. ಈಗ ನಮ್ಮ ಮಧ್ಯದಂತ ನೋಡ್ರಾದವರು ಮುಂದೆ ಬಂದು ಕಾಣಿಗೋಸ್ಕರ ಪ್ರಾರ್ಥನೆ ಮಾಡಿಕೊಡ್ತೇನೆ. ಕಾಣಿಗೋಸ್ಕರ ಮತ್ತೆ ವಾಕ್ಯಕ್ಕೋಸ್ಕರ ಪ್ರೀತಿ ಸೂಚನಾದ ಪರಲೋಕದ ಪರಿಶುದ್ಧನಾಗಿರುವ ತಂದೆಯಾದ ದೇವರೇ, ಸುಂದರವಾದ 2020ನೇ ವರ್ಷದ ಕೊನೆಯ ಮಾಸದ ಕೊನೆಯ ಪುನರುತ್ಥಾನದ ದಿನಕ್ಕಾಗಿ ನಿಮಗೆ ವಂದನೆ ಸಲ್ಲಿಸುತ್ತೇನೆ. ಕರ್ತನೇ, ನಿನ್ನ ಮಕ್ಕಳು ನಿನ್ನ ಸೇವಕರು ಆಗಿರುವ ನಮ್ಮೆಲ್ಲರನ್ನು ಕುಟುಂಬ ಮಕ್ಕಳ ಸಮೇತ, ಬಂಧು ಬಾಂಧವರ ಸಮೇತ, ನಮ್ಮ ಜೊತೆ ಸೇವಕರ ಕೆಲಸದವರ ಸಮೇತ, ನಮ್ಮ ಕುಟುಂಬ ಪರಿವಾರದವರ ಸಮೇತ ನೀನು ಆಶೀರ್ವಾದ ಮಾಡಿ ಕಳೆದ ವರ್ಷದುದ್ದಕ್ಕೂ ನಿನ್ನ ಕಣ್ಮಣಿಯಂತೆ ನಮ್ಮನ್ನು ಕಾಪಾಡಿಕೊಂಡು ಬಂದು ಈ ವರ್ಷದ ಅಂತಿಮ ಆರಾಧನೆಯಲ್ಲಿ ನಾವು ನಿನ್ನನ್ನು ಆರಾಧಿಸುವುದಕ್ಕೋಸ್ಕರವಾಗಿ ಸಹಾಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೆ, ನಿನ್ನ ಪ್ರೀತಿ ಅಪಾರವಾದಂಥದ್ದು ಸ್ವಾಮಿ. ಕೀರ್ತನೆಗಾರನು ಹೇಳುವ ಹಾಗೆ ಭೂಮಿಯ ಮೇಲೆ ನಿನ್ನ ಕೃಪೆ ಆಕಾಶವು ಎಷ್ಟು ಉನ್ನತವಾಗಿದೆಯೋ ಅಷ್ಟು ಉನ್ನತವಾದಂಥ ನಿನ್ನ ಕೃಪೆ ಸ್ವಾಮಿ. ಆ ಕೃಪೆಯನ್ನು ನಮ್ಮಿಂದ ತೆಗೆದು ಹಾಕಲಿಲ್ಲ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತೆ ಈ ಸಂದರ್ಭದಲ್ಲಿ ಕರ್ತನೆ, ನಿನ್ನ ಸನ್ನಿಧಾನದಲ್ಲಿ ಬಂದಿರುವಂಥ ನಿನ್ನ ಮಕ್ಕಳೆಲ್ಲರನ್ನೂ ನಿನ್ನ ಕೃಪಾ ಹಸ್ತದಲ್ಲಿ ಮರೆ ಮಾಡಿಕೊ. ಈ ದಿನದ ವಾಕ್ಯ ಭಾಗವು ಅವರ ಜೀವಿತದಲ್ಲಿರುವಂಥ ಎಲ್ಲ ನೋವು, ನಿರಾಶೆ, ದುಃಖ, ಚಿಂತೆ, ಕಣ್ಣೀರುಗಳನ್ನು ನಿವಾರಣೆ ಮಾಡಿ ಹೊಸ ನಿರೀಕ್ಷೆಯೊಂದಿಗೆ, ಹೊಸ ಭರವಸೆಯೊಂದಿಗೆ ಮುಂದಿನ ದಿನಗಳನ್ನು ಎದುರು ನೋಡುವುದಕ್ಕೋಸ್ಕರ ಶಕ್ತರನ್ನಾಗಿ ಮಾಡುವಂತೆ ಕೃಪದಾಯಕ ಆಲೋಚಿಸಿದರು. ನಿನ್ನ ವಾಕ್ಯಗಳನ್ನು ತರುವಂಥ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ. ನಿನ್ನ ಆತ್ಮನಿಂದ ತುಂಬಿಸು ಮತ್ತು ಅವರನ್ನು ಮಕ್ಕಳ ಆಶೀರ್ವಾದಕ್ಕಾಗಿ ಉಪಯೋಗಿಸು ಎಂಬುದಾಗಿ ಬೇಡಿಕೊಳ್ತಾ ಇದ್ದೇವೆ. ಈಗಲೂ ಕೊಟ್ಟಂಥ ಅಮೂಲ್ಯವಾದ ಕಾಣಿಕೆಗಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು, ನಿನ್ನಿಂದ ನಾವು ಏನನ್ನು ಪಡೆದುಕೊಂಡಿದ್ದೇವೋ ಅದರಲ್ಲಿಯೇ ಸ್ವಲ್ಪ ಭಾಗವನ್ನು ನಿನ್ನ ಸೇವೆಗಾಗಿ ಅರ್ಪಿಸಿದ್ದೇವೆ. ಕೊಟ್ಟಂಥ ಎಲ್ಲ ಕೈಗಳನ್ನು ಬಲಪಡಿಸು, ಈ ಕಾಣಿಕೆಯನ್ನು ಆಶೀರ್ವಾದ ಮಾಡು ಸ್ವಾಮಿ. ಮತ್ತು ಮುಂದೆ ನಡೆಯುವಂಥ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ನಿನ್ನ ಕೃಪೆಯನ್ನು ದಯಪಾಲಿಸು. ಯಾವ ವಾಕ್ಯವನ್ನು ಇವತ್ತು ನಮಗೆ ದಯಪಾಲಿಸಲಿಕ್ಕಿದೆಯೋ ಆ ವಾಕ್ಯವನ್ನು ನಾವು ಅಂಗೀಕಾರ ಮಾಡಿಕೊಳ್ಳಲಿಕ್ಕಾಗುವಂತೆ ಸಹಾಯವನ್ನು ದಯಪಾಲಿಸು. ಮತ್ತು ಆನ್ಯುವಲ್ ಮೀಟಿಂಗ್ನಲ್ಲಿಯೂ ಕೂಡ ನಿನ್ನ ಕೃಪೆ, ನಿನ್ನ ಪ್ರಸನ್ನತೆಯನ್ನು ಅನುಗ್ರಹ ಮಾಡು. ಬಂದಂತ ನಾವೆಲ್ಲರೂ ಸಂತೋಷದಿಂದ ಈ ದಿನ ನಿನ್ನನ್ನು ಸೇವಿಸುತ್ತಾ ಘನಪಡಿಸುತ್ತಾ ಮುಂದಿನ ದಿನಗಳಿಗಾಗಿ ಸಿದ್ಧತೆ ಮಾಡಿಕೊಳ್ಳುವ ಹಾಗೆ ಸಹಾಯ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಿಂದ ಈ ಪ್ರಾರ್ಥನೆಯನ್ನು ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ನಾವು ಈ ತಿಂಗಳಲ್ಲಿ ಎಷ್ಟನೇ ದಿನದ ಇದ್ದೇವೆ ಗೊತ್ತಲ್ವಾ? ಎಷ್ಟನೇ ದಿನ ಇದ್ದೇವೆ?
ಕೊನೆಯ ಭಾನುವಾರದಲ್ಲಿದ್ದೇವೆ ಕೂಡ. ದೇವರು ಎಷ್ಟು ಒಳ್ಳೆಯವನಾಗಿ ನಂಬಿಗಸ್ತನಾಗಿದ್ದ. ನೀವು ತಿರುಗಿ ನೋಡುವುದಾದರೆ ಜಾನ್ವರಿ 1 ಸಂಡೆಯಿಂದ ಈ ಸಂಡೇವರೆಗೂ ದೇವರು ನಮ್ಮನ್ನ ಅದ್ಭುತವಾಗಿ ನಡೆಸ್ಕೊಂಡು ಬಂದಿದ್ದ. ಸ್ವಲ್ಪ ಆಲೋಚನೆ ಮಾಡಿದ್ರೆ ನಾವು ಅದಕ್ಕೆ ಯೋಗ್ಯರಲ್ಲ ಪ್ರಿಯರೇ, ನಾವು ಅದಕ್ಕೆ ತಕ್ಕವರಲ್ಲ. ಆದರೂ ಸಹ ದೇವರು ತನ್ನ ಪ್ರೀತಿ ಕೃತ್ಯ ಕರುಣೆಯಿಂದ ನಮ್ಮ ನಡೆಸ್ಕೊಂಡು ಬಂದಿದ್ದಾರೆ. ಆತನ ಪ್ರೀತಿಯನ್ನು ಅನುಭವಿಸುವಂತ ನಾವುಗಳು ಏನಾಗಿದ್ದೇವೆ? ಭಾಗ್ಯವಂತರಾಗಿದ್ದೇವೆ. ಈಗ ನಮ್ಮ ಟೈಟಸ್ ಅವರು ಮುಂದೆ ಬಂದು ಈ ವಾರದ ಪ್ರಕಟಣೆ ಮುಗಿಸ್ತಾರೆ. ಈ ವಾರದ ಪ್ರಕಟಣೆಗಳು 31ನೇ ತಾರೀಕು ಅಂದರೆ ಗುರುವಾರ ರಾತ್ರಿ 10 ಗಂಟೆಗೆ ನಾವು ವಾಚ್ ನೈಟ್ ಸರ್ವಿಸ್ ಇರುತ್ತದೆ. ಸೊ ಗಮನಿಸಿ, ಗುರುವಾರ ರಾತ್ರಿ 10 ಗಂಟೆಯಿಂದ ಹಿಡಿದು ಶುಕ್ರವಾರ ಬೆಳಿಗ್ಗೆ ಅಂದರೆ 2 ಗಂಟೆ ಬೆಳಗಿನ ಜಾವವರೆಗೂ ನಾವು ವಾಚ್ ನೈಟ್ ಸರ್ವಿಸ್ ನಾವು ಇಟ್ಟಿರುತ್ತೇವೆ. ಅಂದರೆ ಹಳೆ ಆರಾಧನೆ, ಹಳೆ ವರ್ಷದ ಮತ್ತು ಹೊಸ ವರ್ಷದ ಒಂದು ಆರಾಧನೆ ಅವತ್ತಿರುತ್ತದೆ. ನೀವೆಲ್ಲರೂ ಇದರಲ್ಲಿ ಭಾಗವಹಿಸಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಶನಿವಾರ ಸಂಜೆ ಹಾಡಿನ ಅಭ್ಯಾಸ ಇರುತ್ತದೆ. ಮುಂದಿನ ಭಾನುವಾರದ ಒಂದು ಸಿದ್ಧತೆಗೋಸ್ಕರ ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಬೇಕಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಬರುವ ಭಾನುವಾರದ ಆರಾಧನೆಯನ್ನು ಉದಯ ಅಂಕಲ್ ಅವರು ನಡೆಸ್ಕೊಡ್ತಾರೆ ಮತ್ತು ಹಾಡುವಂಥವರು ಎಲಿಜಬೆತ್ ಆಂಟಿ, ಶೀಲಾ ಆಂಟಿ ಮತ್ತು ಸಂಪತ್. ಬರುವ ಭಾನುವಾರ 7ವರೆಗೆ ಮೊದಲನೇ ಆರಾಧನೆ ಇರುತ್ತದೆ. ಇವತ್ತು ಮಾತ್ರ ಕಂಬೈನ್ ಸರ್ವಿಸ್. ಸೊ ಬರುವ ಭಾನುವಾರದಿಂದ ಅದು ಮತ್ತೆ 2 ಆರಾಧನೆ ಇರುತ್ತದೆ. 7ವರೆಗೆ ಮೊದಲನೇ ಆರಾಧನೆ ಮತ್ತು 9ವರೆಗೆ 2ನೇ ಆರಾಧನೆ ಇರುತ್ತದೆ. ಮತ್ತು ಅದು ಫಸ್ಟ್ ಸಂಡೇ ಆಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ. ನೀವೆಲ್ಲರೂ ಸಿದ್ಧತೆಯವರಾಗಿ ಭಾಗವಹಿಸಬೇಕಾಗಿ ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಸಭಾಪಾನ ಸಮಿತಿ ಸಹ ಇರುತ್ತದೆ. ಸಭಾಪಾನ ಸಮಿತಿ ಎಲ್ಲ ಸದಸ್ಯರು ಅವತ್ತು ಕೂಡಿ ಬರಬೇಕಾಗಿ ಪ್ರೀತಿಯಿಂದ ಕೇಳ್ಕೊಳ್ತೀನಿ. ಒಂದು ವಿಶೇಷವಾದ ಕಾರ್ಯ ಅಥವಾ ಆಲೋಚನೆ ಏನಂದ್ರೆ, ಜಾನ್ವರಿ 31 ರಾತ್ರಿ ನಾವು ಆಲ್ ನೈಟ್ ಪ್ರೇಯರ್ ಮಾಡ್ತೀವಿ, ಅಂದರೆ ಆಫ್ ನೈಟ್ ಪ್ರೇಯರ್ ಮಾಡ್ತೀವಲ್ಲ, ಅದು ವಾಚ್ ನೈಟ್ ಪ್ರೇಯರು. ಅದು ಇನ್ನೂ ನಮಗೆ ಸರಿಯಾಗಿ ಗೊತ್ತಾಗಿಲ್ಲ. ಗೌರ್ಮೆಂಟ್ ಏನು ಹೇಳ್ತದೆ ಅಂತ. ಒನ್ಸ್ ಅವರು ಗೌರ್ಮೆಂಟ್ ಅವರು ತೊಂದರೆ ಇಲ್ಲ, ಧಾರ್ಮಿಕ ಕಾರ್ಯಗಳಲ್ಲಿ ನಾವು ಮಾಡ್ಬೋದು ಅಂತ ಅವರು ಅನೌನ್ಸ್ ಮಾಡೋದಾದರೆ ನಾವು ಮಾಡುವವರಾಗಿದ್ದೇವೆ. ಇಲ್ಲ ಅಂದರೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ನಮ್ಮ ಒಂದು ದಿವ್ಯಜ್ಯೋತಿ ನಾಸಿನ್ ಸಭೆಯ ಒಂದು ವಾಟ್ಸಪ್ ಗ್ರೂಪ್ ಇದೆ. ಯಾರೆಲ್ಲ ನೋಡಿದ್ದೀರಾ? ನೋಡಿದಿರಲ್ಲ? ಆ ಗ್ರೂಪ್ ದಯವಿಟ್ಟು ನೀವು ನೋಡ್ಕೋಬೇಕು ಅಂತಂದರೆ ಅದನ್ನು ನೀವು ವಾಚ್ ಮಾಡಬೇಕಂತ ನಾನು ಕೇಳ್ಕೊಳ್ತೇನೆ. ನಾವು ನೋಡ್ತದೆ, ಏನೋ ತೊಂದರೆ ಇಲ್ಲ ಅಂದರೆ ನಾವು ಅದನ್ನು ಮಾಡುವವರಾಗಿದ್ದೇವೆ. ಓಕೆ, ನಮಗೆ ಎವ್ರಿ ಇಯರ್ ಆಲ್ ನೈಟ್ ಮಾಡಿ ಅಂದರೆ ನೈಟ್ ಮಾಡಿ ಚೆನ್ನಾಗಿದೆ ಅಲ್ವಾ? ಯಾರಿಗೆಲ್ಲ ನೈಟ್ ಬೇಕು, ಅವ್ರು 31 ನಾವು ಫಸ್ಟಿಗೆ ನಾವು ಮಾಡಬೇಕು ಅಂತ ಅನ್ಕೋರೆಲ್ಲ ಏನು ಮಾಡಬೇಕು? ನೀವು ಚೆನ್ನಾಗಿ ಪ್ರೈಸ್ ದ ಲಾರ್ಡ್. ಐ ಲವ್ ಮೈ ಚರ್ಚ್ ಅಲ್ವಾ? ಎಷ್ಟು ಚೆನ್ನಾಗಿ ದೇವರು ಕಾರ್ಯ ಮಾಡ್ತಾನಂದ್ರೆ ನಾವು ಭಯ ಪಡೋದು ಬೇಡ, ನಾವು ಬರ್ಬೋದು. ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು. ಓಕೆ ಅಂದ್ರೆ ಯಾಕಂದ್ರೆ ನಾನು ಕೂಡ ಅನ್ಕೋತಾ ಇದ್ದೀನಿ ರಾತ್ರಿನೇ ಮಾಡೋಣ ಅಂತ. ಚೆನ್ನಾಗಿರುತ್ತೆ ರಾತ್ರಿ ಮಾಡಿದ್ರೆ. ಅಟ್ಲೀಸ್ಟ್ ವರ್ಷಕ್ಕೊಂದ್ಸಾರಿ ಆದರೂ ನಿದ್ದೆ ಕಟ್ಟು ಬರೋಣ ಅಂತ ಒಂದು ಆಲೋಚನೆ ಅಲ್ವಾ? 10 to 2 ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ತಿಳ್ಕೊಡ್ತೇನೆ. ನಾವು ಪ್ರಾರ್ಥನೆ ಮಾಡಿಕೊಂಡು ಬಾಕಿ ಹೋಗುವವರಾಗಿದ್ದೇವೆ. ನಿಮ್ಮನ್ನು ಒಪ್ಪಿಸಿಕೊಳ್ಳಿದ್ದೇವೆ. ನನ್ನೊಂದಿಗೆ ಮಾತನಾಡಿ ಆತನ ವಾಕ್ಯದಲ್ಲಿ ಜೀವ ಉಂಟು. ಆ ಜೀವ ನಮಗೆ ಸಮೃದ್ಧಿಯಾಗಿ ಕೊಡುವಂಥ ದೇವನಾಗಿದ್ದಾನೆ. ಥ್ಯಾಂಕ್ ಯು ಜೀಸಸ್. ನಾನು
ಹಾಗಾದ್ರೆ ನಮಗೆಲ್ಲವೂ ಇರುವಂತ ಹೆಚ್ಚು ಆತ ನಮಗೆಲ್ಲವೂ ಆಗಿದ್ದಾನೆ. ಏಸಪ್ಪ ನಮ್ಮೊಂದಿಗೆ ಮಾತನಾಡು. ನಾವು ನಿನ್ನ ಸ್ವರ ಕೇಳೋದಕ್ಕಿಂತ ಬೇರೆ ಯಾವ ಸ್ವರ ಕೇಳೋದಕ್ಕೆ ಇಷ್ಟಪಡೋದಿಲ್ಲ ಕರ್ತ. ನೀನು ಮಾತನಾಡು, ನಾವು ಕೇಳುವವರಾಗಿದ್ದೇವೆ, ಅದರಂತೆ ನಡೆಯಲಿಕ್ಕೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಬ್ಬ ಐಶ್ವರ್ಯವಂತನಾದ ವ್ಯಕ್ತಿ ಇದ್ದ. ಅದನ್ನು ಪ್ರತಿ ವರ್ಷ ತನ್ನ ಹೆಂಡತಿ ಬರ್ತಡೆಗೆ ಕಾಸ್ಟ್ಲಿ ಆದಂಥ ಒಂದು ಜುವೆಲ್ಸ್ನ ಕೊಡ್ತಾ ಇದ್ದ, ಅಂದರೆ ಆಭರಣ ಕೊಡ್ತಾ ಇದ್ದ. ಒಂದ್ಸಾರಿ ಡೈಮಂಡು, ಒಂದ್ಸಾರಿ ರೂಬಿ, ಒಂದ್ಸಾರಿ ಪರ್ಲ್, ಆ ಥರ ಕಾಸ್ಟ್ಲಿ ಅಂತ ಒಂದು ಆಭರಣಗಳ ತನ್ನ ಹೆಂಡತಿ ಕೊಡ್ತಾ ಇದ್ದ. ಅದನ್ನೇನು ಮಾಡ್ತಾ ಇದ್ದ ಅಂದರೆ ಆಭರಣದ ಅಂಗಡಿಯವ್ರಿಗೆ ಹೇಳ್ಕೊಡ್ತಾ ಇದ್ದ, ಫೋನ್ ಮಾಡಿ ಇಂಥ ಆಭರಣ ಬೇಕು, ಅದು ತಗೊಂಡು ಕೊಡು, ಅದ್ರ ಜೊತೆ ಬಿಲ್ಲು ಕೂಡ ಕಳಿಸು ಅಂತ. ಯಾವಾಗ ಆಭರಣ ಅಂಗಡಿಯವನು ಯಾವಾಗ ಅದೆಲ್ಲ ಮಾಡ್ತಾರೆ, ಪ್ರತಿ ವರ್ಷ ಹಂಗೆ ಮಾಡ್ತಾ ಇದ್ದ. ಕೊಡ್ತಾ ತಗೊಂಬಂದು ಇವನು ನೋಡ್ತಾ ಇದ್ದ, ಅದಕ್ಕೆ ಇಷ್ಟ ಆಗಿ ಅವನೊಂದು ಚೆಕ್ ಬರೆದು ಆ ಬಾಕ್ಸ್ನ ವಾಪಸ್ ಕಳಿಸ್ಬಿಡ್ತಾ ಇದ್ದ. ಅವಾಗ ಒಂದು ನೋಟ್ ಬರೀತಾ ಇದ್ದ. ಏನು ಬರ್ತಿದ್ದ ಅಂದರೆ, ನಾನು ಈ ಜುವೆಲ್ಸ್ನ ತಗೋತೀನಿ, ಆದರೆ ನಂಗೆ ಜುವೆಲ್ಸ್ ತುಂಬ ಇಷ್ಟ ಆಯಿತು, ಅದನ್ನ ನಿನ್ನ ರೇಟ್ ನನಗೆ ಇಷ್ಟ ಆಗಲಿಲ್ಲ, ತುಂಬ ಜಾಸ್ತಿ ಇದೆ, ನಾನು ಅದನ್ನ ಕಮ್ಮಿ ಮಾಡಿ ಚೆಕ್ ಕೊಟ್ಟಿದ್ದೀನಿ, ನಿನಗೆ ಬೇಕಂದರೆ ಆ ಒಂದು ಚೆಕ್ ತಗೋ, ಇಲ್ಲ ಅಂದರೆ ಆ ಬಾಕ್ಸ್ ತಗೊಂಡು ಆ ಚೆಕ್ ವಾಪಸ್ ಕೊಟ್ಬಿಡು ಅಂತ ಹೇಳ್ತಾ ಇದ್ದ. ಆ ಬಾಕ್ಸ್ನ ನೀವು ಓಪನ್ ಮಾಡಬಾರ್ದು, ಆ ಬಾಕ್ಸ್ ನೀವು ತಗೊಂಡು ಆ ಚೆಕ್ ವಾಪಸ್ ಕೊಟ್ಬಿಡು, ಪರವಾಗಿಲ್ಲ ರೇಟ್ ಅಂದರೆ ಈ ತಗೋ ಇದನ್ನ ಚೆಕ್ನ ಆ ಬಾಕ್ಸ್ನ ವಾಪಸ್ ಕಳಿಸು ಅಂತ ಹೇಳ್ತಾ ಇದ್ದ. ಈಗ ಎಷ್ಟೋ ವರ್ಷಗಳು ನಡೀತಾ ಇತ್ತು. ಆ ಒಂದು ಚೆಕ್ ಕೊಡ್ತಾ ಇದ್ನಲ್ಲ ವ್ಯಕ್ತಿ ಐಶ್ವರ್ಯವಂತ, ಆ ದುಡ್ಡು ಅವನಿಗೆ ತುಂಬ ಕಮ್ಮಿನೇ, ಅಂದರೆ ಆಭರಣ ಮಾಡುವಂಥ ವ್ಯಕ್ತಿಗೆ ಅದು ತುಂಬ ಕಮ್ಮಿ ಆಗಿತ್ತು, ಅಂದರೆ ಲಾಭ ಕಮ್ಮಿ ಬರ್ತಾ ಇತ್ತು. ಆದ್ರೆ ಅದನ್ನ ಏನು ಮಾಡ್ತಾ ಇದ್ದ ಅಂದರೆ, ಒಬ್ಬ ಕಸ್ಟಮರ್ ಸಿಗ್ತಾನಲ್ಲ, ಒಬ್ಬ ಕಾಸ್ಟ್ಲಿ ಕಸ್ಟಮರ್ ಯಾಕೆ ದುಡ್ಡು ಕೊಡಬೇಕು ಅಂತ ಅವ್ನು ಎವ್ರಿ ಇಯರ್ ಮಾಡ್ತಾ ಇದ್ದ. ಆದರೆ ಒಂದ್ಸಾರಿ ಯೋಚನೆ ಮಾಡ್ದ ಆಭರಣ ಇವನು, ಯಾಕೆ ನಾನು ಯಾವಾಗಲೂ ಕಮ್ಮಿ ತಗೋಬೇಕು, ಈ ಐಶ್ವರ್ಯವಂತ ಯಾವಾಗ ಹಂಗೆ ಮಾಡ್ತಾನೆ, ಈ ಸತಿ ಹಂಗೆ ಮಾಡಬಾರ್ದು ಅನ್ಕೊಂತ ಇದ್ದ. ಅವ್ನು ಫೋನ್ ಮಾಡಿ ಹೇಳ್ದ, ಒಂದು ಕಾಸ್ಟ್ಲಿ ಡೈಮಂಡ್ ನೆಕ್ಲೆಸ್ ನಮ್ಮ ಹೆಂಡತಿಗೆ ನೀನು ಕಳಿಸ್ಕೊಡು, ಆ್ಯಸ್ ಯೂಶುವಲ್ ನಾನು ಬರ್ಕೊಡ್ತೀನಿ ಚೆಕ್ನ, ನಿಂಗೆ ಇಷ್ಟ ಆದರೆ ತಗೋ, ಇಲ್ಲಾಂದರೆ ಆ ಬಾಕ್ಸ್ನ ವಾಪಸ್ ಕಳಿಸು, ಇಲ್ಲ ಅಂದರೆ ಚೆಕ್ ವಾಪಸ್ ಕಳಿಸು ಅಂತ ಹೇಳ್ದ. ಇವನು ಕೋಪ ಬಂದ್ಬಿಡ್ತು ಆಭರಣ ಮಾರೋನಿಗೆ, ಆ ಜುವೆಲ್ ಅಂಗಡಿಯವನು. ಈ ಸತಿ ನನಗೆ ಬೇಡವೇ ಬೇಡ ಅಂತ ಅವ್ನು ಏನು ಮಾಡ್ಬಿಟ್ಟ, ಆ ಚೆಕ್ನ ವಾಪಸ್ ಕಳಿಸಿ ಆ ಬಾಕ್ಸ್ನ ಅವನು ತೆಗೆದುಕೊಂಡ. ಇವಾಗ ಆ ಬಾಕ್ಸಲ್ಲಿ ಏನಿರಬೇಕು, ಜುವೆಲ್ಸ್ ಇರ್ಬೇಕಾದ್ರೆ ಆಭರಣ ಇರಬೇಕು. ಅವತ್ತೇನು ಮಾಡ್ದ ಅವನು, ಆಭರಣ ತೆಗೆದು ನೋಡ್ದ, ಅಂದರೆ ಆಭರಣ ಒಂದು ಬಾಕ್ಸ್ನ ತೆಗೆದು ನೋಡಿದ್ರೆ ಅದರಲ್ಲಿ ಅವನು ಯಾವ ಒಂದು ಆಭರಣ ಕಳಿಸ್ಕೊಟ್ನೋ, ಆ ಜುವೆಲ್ ಕಳಿಸ್ಕೊಟ್ನೋ, ಕಾಸ್ಟ್ಲಿ ಡೈಮಂಡ್ ನೆಕ್ಲೆಸ್ನ ಅವ್ನು ಏನು ರೇಟ್ ಆಯಿತು ಆ ರೇಟ್ ಚೆಕ್ ಇತ್ತು ಅದ್ರಲ್ಲಿ. ಎವ್ರಿ ಇಯರ್ ಅವ್ನು ಏನು ಮಾಡ್ತಾರೆ ಐಶ್ವರ್ಯವಂತ, ಆ ಬಾಕ್ಸ್ ಅಲ್ಲಿ ಸರಿಯಾದ ಬೆಲೆ ಉಳ್ಳಂತ ಚೆಕ್ ಅನ್ನ ಕಳಿಸ್ಕೊಡ್ತಾ ಇದ್ದ. ಆದ್ರೆ ಇವನೇನ್ ಮಾಡ್ಬಿಟ್ಟ, ಆಭರಣ ಮಾರೋನು ಅದನ್ನ ನೋಡ್ತೀರಾ, ಆ ಚೆಕ್ ತಗೊಂಡು, ಅದು ಕಮ್ಮಿ ಆದ ದುಡ್ಡು ಚೆಕ್ ತಗೊಂಡು ಈ ಒಂದು ಆಭರಣದ ಬಾಕ್ಸ್ ವಾಪಸ್ ಕಳಿಸ್ಬಿಡ್ತಾರೆ. ಏನ್ ನೋಡ್ತೀವಿ ಪ್ರಿಯರೇ, ನಾವು ನಮ್ಮ ಆತ್ಮಿಕ ಆಶೀರ್ವಾದವನ್ನ ಹೊಂದ್ಕೊಳ್ಬೇಕಂದ್ರೆ, ನಾವು ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಗುವಂತಹ ಐಶ್ವರ್ಯವನ್ನು ಹೊಂದ್ಕೊಳ್ಬೇಕಂದ್ರೆ, ನಾವು ಸಹ ಸತ್ಯವೇದದಲ್ಲಿರುವಂತಹ ಎಫೆಸ ಪತ್ರಿಕೆಯ 1ನೇ ಅಧ್ಯಾಯಕ್ಕೆ ತಿಳಿಸ್ಕೊಳ್ಳಿ. We have to open the Bible to Ephesians chapter 1 to see the hidden riches in Christ. ಕ್ರಿಸ್ತನಲ್ಲಿ ನಮಗೆ ಸಿಗುವಂತಹ ಐಶ್ವರ್ಯವನ್ನ, ಒಂದು ಆಶೀರ್ವಾದಗಳನ್ನ ತಿಳ್ಕೊಳ್ಬೇಕಂದ್ರೆ ಎಫೆಸ ಪತ್ರಿಕೆ 1ನೇ ಅಧ್ಯಾಯಕ್ಕೆ ತಿಳಿಸ್ಕೊಳ್ಳೋಣ ನಮ್ಮ ಸತ್ಯವೇದಗಳನ್ನ. ನಾವು ಈ ದಿನ ಆ ಒಂದು 1ನೇ ಅಧ್ಯಾಯದಲ್ಲಿರುವಂತಹ ವಿಶ್ವಾಸಿಗಳಿಗೆ ಸಿಗುವಂತಹ ಆತ್ಮಿಕ ಒಂದು ಆಶೀರ್ವಾದಗಳು ಮತ್ತು ಯೇಸು ಕ್ರಿಸ್ತನಲ್ಲಿ ನಮಗೆ ಸಿಗುವಂತಹ ಒಂದು ರಿಚಸ್ ಅಥವಾ ಐಶ್ವರ್ಯವನ್ನ ನೋಡುವಂತವರಾಗಿದ್ದೇವೆ ಪ್ರಿಯ. ಸಾಮಾನ್ಯವಾಗಿ ನಾವು ವಿಶ್ವಾಸಿಗಳು ಅನೇಕ ಕಾರ್ಯಗಳಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವಲ್ಲ. ಈಗ ಸಹ ನಾವು ಪಾಸ್ಟರ್ ಗಿರೀಶ್ ಅವರ ಆರಾಧನೆ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಕೃತಜ್ಞತೆಯನ್ನು ಸಲ್ಲಿಸಬೇಕು, ವಿ ಹ್ಯಾವ್ ಟು ಗಿವ್ ಥ್ಯಾಂಕ್ಸ್ ಟು ದ ಲಾರ್ಡ್ ಅಲ್ವಾ. ಯಾಕಂದ್ರೆ ಆತನು ನಮಗೆ ಎಷ್ಟೋ ಕಾರ್ಯಗಳನ್ನ ಮಾಡಿದ್ದಾನೆ ಅಂತ. ನಾವು ಯಾವಾಗ ಎಷ್ಟೋ ಕಾರ್ಯಗಳ ದೇವರು ನಮ್ಗೆ ಮಾಡಿದ್ದಾನೆ ಅಂತ ಹೇಳ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಬರೋದು ಏನು ಗೊತ್ತಾ, ಲೌಕಿಕವಾದ ಕಾರ್ಯಗಳು. ಅಮ್ಮಾಯಿ ಕರೆಕ್ಟ್? ಏನೋ ನಾ ತಪ್ಪಾಗಿ ಹೇಳ್ತಾರೆ ನೋಡ್ತಾ ಇದ್ದೀರಾ? ಹಂಗೆ ತಾನೇ ಬರೋದು, ನನಗೂ ಹಂಗೆ ಬರೋದು, ಬರ್ತಾ ಇದ್ದಿದ್ದು ಹಂಗೆ ತಾನೇ ಬರೋದು. ಓ ದೇವರಪ್ಪ, ನಂಗೆ ಒಳ್ಳೆ ಕುಟುಂಬ ಕೊಟ್ಟಿದ್ಯಾ, ಹೆಂಡತಿ ಕೊಟ್ಟಿದ್ಯಾ, ಗಂಡ ಕೊಟ್ಟಿದ್ಯಾ ಅಲ್ವಾ, ಮಕ್ಳು ಕೊಟ್ಟಿದ್ಯಾ. ಮಕ್ಳು ಪ್ರಾವ್ ಮಾಡಿದ್ರೆ, ಗಂಡ ಪ್ರಾವ್ ಮಾಡಿದ್ರೆ, ಹೆಂಡತಿ ಪ್ರಾವ್ ಮಾಡಿದ್ರೆ ಇರುತ್ತೆ ಮನಸ್ಸಲ್ಲಿ. ಅದು ಕೂಡ ಏನೋ ಒಂದು ಲೆವೆಲ್ ಆದ್ರೂ ಹಾಗೆ ಮಾಡಿ ಥ್ಯಾಂಕ್ಸ್ ಹೇಳ್ತೀವಿ. ಆದರೆ ತುಂಬ ಕಮ್ಮಿ ನಾವು ಆತ್ಮಿಕ ಕಾರ್ಯಗಳಿಗೆ ದೇವರಿಗೆ ಸ್ತೋತ್ರ ಮಾಡುವಂಥದ್ದು ಪ್ರಿಯ. ಒಂದು ಮಾತ್ರ ಮಾಡ್ತೀವಿ, ಏನಕ್ಕೆ ರಕ್ಷಣೆ ಕೊಟ್ಟೆ ಸ್ತೋತ್ರ ಏಸಪ್ಪ ಅಲ್ವಾ. We thanks Father because God has given us a salvation in
ಆದ್ರೆ ಅದನ್ನ ಇನ್ನೂ ಡೀಟೇಲ್ ಆಗಿ ಅಂದ್ರೆ ಆಳವಾಗಿ ವಿವರವಾಗಿ ನಾವೇನ್ ಮಾಡಲ್ಲ, ಅದಕ್ಕೆ ಕೃತಜ್ಞತೆ ಸಲ್ಲಿಸುವುದಿಲ್ಲ. ಕ್ರಿಸ್ತನಲ್ಲಿ ನಮ್ಗೆ ಸಿಗುವಂತ ಆಶೀರ್ವಾದ, ಕ್ರಿಸ್ತನಲ್ಲಿ ನಮ್ಗೆ ಸಿಗುವಂತ ಒಂದು ಐಶ್ವರ್ಯ, ಆತ್ಮಿಕವಾದ ಐಶ್ವರ್ಯ ಏನಂತ ನಾವು ಈ ದಿನ ನೋಡಲು ಹೋಗುತ್ತೇವೆ. ಮೊದಲನೇದಾಗಿ ಎಫೆಸ 1:3-14 ವಚನವರೆಗೂ ನೋಡುತ್ತೇವೆ. ಅದು ನಾನು ಹೇಳುವಂತ ವಚನಗಳು ಮಾತ್ರ ಓದಿದ್ರೆ ಸಾಕು. ವಚನ 4. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಮೊದಲನೇ ಒಂದು ಬ್ಲೆಸ್ಸಿಂಗ್ ಅಥವಾ ಮೊದಲನೇ ಐಶ್ವರ್ಯ, ಒಂದು ಆಶೀರ್ವಾದ ದೇವರು ಏನ್ ಕೊಟ್ಟಿದ್ದಾನೆ ನಮಗೆ? ಜೋರಾಗಿ ನಾನು ಹೇಳಿರಲ್ಲ, ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ನಮಗೆ ಏನೇನೋ ಕಾರ್ಯಗಳನ್ನ ಕೊಟ್ಟು ಆ ಕಾರ್ಯ ಮಾಡ್ಬೇಕಂತ ನಮ್ಮನ್ನ ಆರಿಸ್ಕೊಳ್ತಾರೆ ಅಲ್ವಾ? ಇವಾಗ ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಬರ್ಬೇಕಂದ್ರೂ ಆರಿಸ್ಕೊಂಡು, ಇವಾಗ ಒಬ್ಬ ಕೌನ್ಸಿಲರ್ ಬರ್ಬೇಕಂದ್ರೂ ಆರಿಸ್ಕೊಂಡು ಅಲ್ವಾ? ಆರಿಸ್ಕೊಂಡ್ತಾನೆ ಅವ್ರಿಗೆ ಒಂದು ಸ್ಥಾನ ಕೊಡ್ತಾರೆ. ಆದ್ರೆ ದೇವರು ನನ್ನನ್ನ ಜಗದ ಉತ್ಪತ್ತಿಗೆ ಮುಂಚಿತವಾಗಿಯೇ ಆರಿಸಿಕೊಂಡಿದ್ದಾನೆ. ಹಲ್ಲೆಲೂಯಾ! ಎಷ್ಟು ದೊಡ್ಡ ಆಶೀರ್ವಾದ ನಮಗೆ ಕೊಟ್ಟಿದ್ದಾನೆ ಪ್ರಿಯರೇ. ನಮ್ಮನ್ನ ಯಾತಕ್ಕಾಗಿ ಆರಿಸ್ಕೊಂಡಂತೆ? ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ಕ್ರಿಸ್ತನು ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಆಗ ನಮ್ಗೆ ದೋಷ ಇದೆ ಅಂತ ಅರ್ಥ. ದೋಷ ಇತ್ತು ಅಂತ ಅರ್ಥ ಅಲ್ವಾ? ಪರಿಶುದ್ಧರಾಗಿಲ್ಲ ಅಂತ ಅರ್ಥ ತಾನೆ? ಪರಿಶುದ್ಧರಾಗಿರಾಗ ಆರಿಸ್ಕೋಬೇಕು. ನಮ್ಮನ್ನ ಪರಿಶುದ್ಧರಾಗಬೇಕಂತ ಆರಿಸ್ಕೊಂಡಿದ್ದಾನೆ, ದೋಷವಿಲ್ಲದವರಾಗಿರಬೇಕೆಂದು ಆರಿಸ್ಕೊಂಡಿದ್ದಾನೆ. ಅದಕ್ಕಾಗಿಯೇ ದೇವರು ನೀವು ನೋಡುವುದಾದ್ರೆ ಬಲಹೀನರನ್ನ, ವಾಕ್ಯ ಚೆನ್ನಾಗಿ ಹೇಳ್ತಾರೆ, ಈ ಲೋಕದ ಬಲಹೀನರನ್ನ ಆರಿಸ್ಕೊಂಡಿದ್ದಾನೆ. ಯಾರನ್ನ ನಾಚಿಕೆ ಪಡಿಸೋದಕ್ಕೋಸ್ಕರವಾಗಿ? ಬಲವುಳ್ಳವರನ್ನ, ಜ್ಞಾನ ಇದ್ದವರನ್ನ ಆರಿಸ್ಕೊಂಡಿದ್ದಾನೆ. ಯಾಕಂದ್ರೆ ಜ್ಞಾನ ಉಳ್ಳವರನ್ನ ನಾಚಿಕೆ ಪಡಿಸಿದಂತಾನೆ. ನಮ್ಮಲ್ಲಿ ಏನು ಇರಲಿಲ್ಲ ಪ್ರಿಯರೇ, ದೇವರು ನಮ್ಮನ್ನು ಆರಿಸಿಕೊಂಡಾಗ. ಅವರ್ ಸಾಲ್ವೇಷನ್ ಇಸ್ ನಾಟ್ ಆಕ್ಸಿಡೆಂಟ್. ನಾವು ರಕ್ಷಣೆ ಹೊಂದ್ಕೊಂಡಿದ್ದು ಯಾವುದೋ ಆಕಸ್ಮಿಕವಾಗಿ ಅಲ್ಲ. ದೇವರು ಮೊದಲೇ ನಮ್ಮನ್ನ ನೇಮಿಸಿಬಿಟ್ಟಿದ್ದ, ನನ್ನನ್ನ ಆರಿಸಿಕೊಂಡಿದ್ದಾನೆ. ನಾನೇನ್ ಮಾಡಿದ್ದಾನೆ? ಹಲೋ, ಏನ್ ಮಾಡಿದ್ದಾನೆ? ಜೋರಾಗಿ ಇವಾಗ ಯಾರಾದ್ರೂ ಬಂದು ನಿಮಗೆ ನಿಮ್ಮ ಏರಿಯಾದಲ್ಲಿ ನೆಮ್ಮದಿ ಆಗ್ರಿ ಅಂದ್ರೆ ಎಷ್ಟು ಖುಷಿ ಪಡ್ತೀರಾ? ಆರಿಸ್ಕೊಂಡಿದ್ದಾರೆ ಅಂದ್ರೆ ಎಷ್ಟು ಖುಷಿ ಪಡ್ತೀರಾ? ಸ್ವಲ್ಪ ಆರಿಸ್ಕೊಂಡಿದ್ದಾರ್ರಿ, ಎಷ್ಟು ಖುಷಿ ಇರ್ಬೇಕು ನಮ್ಗೆ. ಯಾವಾಗಲೂ ಅಷ್ಟೇ ನೋಡಿ, ನಮ್ಮ ಒಳಗಡೆ ಖುಷಿ ಇದ್ರೆ ನಾವು ಹೊರಗಡೆ ಬಾಯಲ್ಲಿ ಸಂತೋಷದಿಂದ ಸ್ತೋತ್ರ ಮಾಡೋದು, ಸಂತೋಷದ ಥ್ಯಾಂಕ್ಸ್ ಹೇಳೋದು ಅಲ್ವಾ? ಗಿಫ್ಟ್ ಯಾರ ಕೊಟ್ಟರೆ ಗಿಫ್ಟ್ ನಂಗೆ ಇಷ್ಟ ನಾನೇ ಮಾಡ್ತೀವಿ. ತುಂಬಾ ಸಂತೋಷವಾಗಿ ನಮ್ಮಂತ ಥ್ಯಾಂಕ್ ಯು ಅಂತೀವಿ. ಅದು ಇಷ್ಟ ಆಗಿಲ್ಲ ಅನ್ಕೊಳ್ಳಿ, ಬರೀ ಥ್ಯಾಂಕ್ಸ್. ಯಾಕೆಲ್ಲ ನಿಮ್ಗೆ ಇಷ್ಟ ಇಲ್ಲ, ಹಂಗೆ ನೀವು ಮಾಡ್ತಾ ಇದ್ದೀರ. ಯೇಸಪ್ಪನಲ್ಲಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದಾನೆ ಜಗದುತ್ಪತ್ತಿಗೆ ಮುಂಚಿತವಾಗಿ. ಎರಡನೇದಾಗಿ ಎಂತ ಆಶೀರ್ವಾದ ಕೊಟ್ಟಿದ್ದಾರೆ? ವಚನ 5-6 ಓದೋಣ. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ತನ್ನ ಪುತ್ರರನ್ನಾಗಿ ಸ್ವೀಕರಿಸುವುದಕ್ಕೆ ದಯಾಪೂರ್ವಕವಾಗಿ ತನ್ನ ಚಿತ್ತಾನುಸಾರವಾಗಿ ಮೊದಲೇ ಸಂಕಲ್ಪ ಮಾಡಿದನು. ಈ ಕೃಪಾದಾನವು ಆತನ ಪ್ರಿಯನಲ್ಲಿ ನಮಗೆ ದೊರೆಯಿತು. ಸಾಕು. 5-6 ಏನ್ ನೋಡ್ತೇವೆ? ಎರಡನೇದಾಗಿ ಎಂತ ಒಂದು ಆಶೀರ್ವಾದ, ಎಂತ ಒಂದು ಐಶ್ವರ್ಯ ಯೇಸು ಕ್ರಿಸ್ತನಲ್ಲಿ ದೇವರು ನಮ್ಗೆ ಕೊಟ್ಟಿದ್ದಾನಂತೆ. ಪುತ್ರರಾಗಿ ನಮ್ಮನ್ನ ಆರಿಸಿಕೊಂಡಿದ್ದಾನೆ. ಪ್ರೀಡಿಸ್ಟೈನ್ಡ್ ಅಸ್, ಮೊದಲೇ ಆತನು ಸಂಕಲ್ಪ ಮಾಡಿಬಿಟ್ಟಿದ್ದಾನೆ. ಕ್ರಿಸ್ತನಲ್ಲಿ ನಮ್ಮನ್ನ ಏನ್ ಮಾಡ್ಬೇಕಂತ? ಪುತ್ರರಾಗಿ ಸ್ವೀಕರಿಸಿಕೊಳ್ಳಬೇಕಂತ. ನಾವು ಯಾರಿಲ್ಲಿ ಯಹೂದ್ಯರಿಲ್ಲ. ಇದ್ದೀರಾ ಯಹೂದ್ಯರು? ಎನಿವನ್ ಈಸ್ ಇಸ್ರಾಯೇಲೈಟ್ಸ್ ಹಿಯರ್? ನಾವು ಯಾರು ಯಹೂದ್ಯರಲ್ಲ. ಆದ್ರೆ ದೇವರು ತನ್ನ ಒಂದು ಕೃಪೆಯ ಮೇರೆಗೆ ಅನ್ಯರಾದ ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಮಕ್ಕಳೆಂದು ಆಗಬೇಕೆಂದು ದತ್ತು ಸ್ವೀಕಾರ ಮಾಡ್ಕೊಳ್ಬೇಕಂತ ಮೊದಲೇ ಅದನ್ನು ತೀರ್ಮಾನ ಮಾಡಿಬಿಟ್ಟಿದ್ದ. That shows we were in the mind of Jesus and God the Father. ನಾವು ಮೊದಲೇ ತಂದೆ ದೇವರ ಮನಸ್ಸಲ್ಲಿ ಇದ್ದೇವೆ. ಎಷ್ಟು ಖುಷಿ ಆಗುತ್ತಲ್ವಾ? ನಾನು ಒಬ್ಬ ಮನಸ್ಸಲ್ಲಿ ಇದ್ದೇನೆ, ನಾನು ನಿಮ್ಮ ಬಗ್ಗೆ ವ್ಯವಸ್ಥೆ ಮಾಡ್ತಾ ಇದ್ದೆ ಸಿಸ್ಟರ್, ಒಳ್ಳೆ ರೀತಿಲಿ, ಓಕೆನಾ? ಒಳ್ಳೆ ರೀತಿಲಿ ಮಾಡ್ತಾ ಇದ್ದೇನೆ, ನಮಗೆ ಖುಷಿ ಆಗುತ್ತಾ ಇಲ್ವಾ? ಆಗತ್ತಾನೆ? ಗಂಡ ಹೆಂಡತಿ ಬಗ್ಗೆ ಯೋಚನೆ ಮಾಡಿದೆ, ಹೆಂಡತಿ ಗಂಡು ಬಗ್ಗೆ ಯೋಚನೆ ಮಾಡಿದೆ, ಮಕ್ಕಳು ಲವರ್ಸ್ ಮಾಡಿದೆ, ಎಷ್ಟು ಖುಷಿ ಆಗುತ್ತೆ ನಮಗೆ. ಅಬ್ಬಾ, ನನ್ನ ಬಗ್ಗೆ ನೆನೆಸ್ಕೊತಾ ಇದ್ದಾರಲ್ಲ ಒಬ್ರು, ಅಷ್ಟು ಖುಷಿ ನಮ್ಗೆ ಇರ್ಬೇಕು. ಯಾಕಂದ್ರೆ ದೇವರ ಒಂದು ಮನಸ್ಸಿನಲ್ಲಿ ನಾವಿದ್ದೇವು ಮೊದಲೇ. ಅದಕ್ಕಾಗಿ ದೇವರು ನಮ್ಮನ್ನ ಪುತ್ರ ಸ್ವೀಕಾರ ಮಾಡಿಕೊಂಡು ನಾವು ಅಪ್ಪ ತಂದೆ
ಲೋಕದಲ್ಲಿ ಎಷ್ಟೋ ಜನಕ್ಕೆ ಆ ಭಾಗ್ಯ ಇಲ್ಲ. ದೇವರು ನೋಡಿದ್ರೆ ಭಯ ಪಡ್ತಾರೆ ಅವರು ಆದುಕೊಂಡಂತ ದೇವ್ರನ್ನ ನೋಡಿದ್ರೆ ಭಯ ಪಡ್ತಾರೆ ಅವರು. ಯಾಕಂದ್ರೆ ಅದಕ್ಕೆ 4 ಕೈ 5 ತಲೆ 10 ಕೈ ನೋಡಿದ್ರೆ ಭಯ ಪಡ್ತಾರೆ ಅವರು. ಯಾವ ಕೈ ಮೇಲೆ ನೋಡ್ಬಿಡ್ತಾರೆ ನನ್ನ. ಆದ್ರೆ ನಮಗಾದ್ರೂ ಏಸಪ್ಪ ಅಪ್ಪ ತಂದೇನು ಕರೆಯುವಂತ ಒಂದು ಪುತ್ರ ಸ್ವೀಕಾರ ಕೊಟ್ಟಿದ್ದಾನೆ. ಎಂತ ಸಮಯದಲ್ಲಿದ್ರು ಎಂತ ಪಾಪದಲ್ಲಿದ್ರು ಅದು ಬಿಡುಗಡೆ ಆಗಿ ನೀವು ಬಂದ ತಕ್ಷಣ ದೇವರು ನಿನ್ನ ಅಪ್ಪುಕೊಳ್ಳುವಾಗ ದೇವರು ನಮ್ಮ ದೇವರು ತಂದೆಯನ್ನು ಕರೆದಾಗ ಓಡಿ ಬರ್ತಾರೆ ಅಂತ ದೇವರು ನಮಗೆ ಆ ಭಾಗ್ಯವನ್ನು ಕೊಟ್ಟಿದ್ದಾನೆ. ರೋಮಪುರದ 8:14-16 ಓದಿಕೊಳ್ಳೋಣ. ರೋಮಪುರದ ಪತ್ರಿಕೆ 8ನೇ ಅಧ್ಯಾಯ 14-16 ಓದಿ. ಯಾರ್ಯಾರು ದೇವರ ಆತ್ಮನಿಂದ ನಡೆಸಿಕೊಳ್ಳುತ್ತಾರೋ ಅವರು ದೇವರ ಮಕ್ಕಳು. ನೀವು ತಿರುಗಿ ಭಯದಲ್ಲಿ ಬೀಳುವ ಹಾಗೆ ದಾಸನ ಭಾವವನ್ನು ಹೊಂದಿದವರಲ್ಲ, ಮಗನ ಭಾವವನ್ನು ಹೊಂದಿದವರಾಗಿದ್ದೀರಿ. ಈ ಭಾವದಿಂದ ನಾವು ದೇವರನ್ನು ಅಪ್ಪ ತಂದೆಯೇ ಎಂದು ಕೂಗುತ್ತೇವೆ. ನಾವು ದೇವರ ಮಕ್ಕಳಾಗಿದ್ದೇವೆಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ಇಲ್ಲೇನ್ ನೋಡ್ತೀವಿ? ಅಪ್ಪ ತಂದೆ ಎಂದು ಕರೆಯುವಂತ ಮಗನ ಭಾವವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದಾಸರ ನಾವು ಏಸಪ್ಪನಿಗೆ ಮಕ್ಕಳಾಗಿದ್ದೇವೆ. ನಮಗೆ ಮಕ್ಕಳೆಂಬ ಒಂದು ಬಿರುದನ್ನ ದೇವರು ಕೊಟ್ಟಿದ್ದಾನೆ. ಯಾತಕ್ಕಾಗಿ ಕೊಟ್ಟಿದ್ದಾನೆ? ಸಭೆ ಬರ್ಬೇಕಂತ, ಆರಾಧನೆ ಭಾಗವಹಿಸ್ಬೇಕಂತ, ಒಬ್ಬ ವಿಶ್ವಾಸ ಕ್ರೈಸ್ತನಾಗಿ ಲೋಕದ ಜೀವಿಸ್ಬೇಕಂತ. ಯಾಕೆ ನಮಗೆ ದೇವರ ಒಂದು ಮಗನ ಭಾವವನ್ನು ಕೊಟ್ಟರು, ಮಗನ ಒಂದು ಆ ಪುತ್ರ ಸ್ವೀಕಾರವನ್ನು ಕೊಟ್ಟರು, ಆ ಮಗನ ಒಂದು ಸ್ಥಾನವನ್ನು ದೇವರು ನಮ್ಗೆ ಕೊಟ್ಟಿದ್ದ? ಯಾಕೆ ಗೊತ್ತಾ? ವಚನ 5 ನೋಡೋಣ. ಎಫೆಸರ್ 1 ವಚನ 5. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಪುತ್ರ ಸ್ವೀಕಾರವಾಗಿ ಯಾಕೆ ಏನ್ ಮಾಡ್ಬೇಕಂತ ನಾವು? ಆತನ ಕೃಪೆಯನ್ನ ಪ್ರಖ್ಯಾತಿಗೆ ತರಬೇಕು. We have to proclaim His grace in this world. ಆತನ ಕೃಪೆ ನಾವು ಪ್ರಖ್ಯಾತಿ ತರಬೇಕು ಪ್ರಿಯರೇ. ಎಷ್ಟು ಜನ ನಾವು ಆತನ ಕೃಪೆಯನ್ನ ಬೇರೆಯವ್ರಿಗೆ ಹೇಳ್ತಾ ಇದ್ದೇವೆ, ನಾವು ಅನುಭವಿಸ್ತಾ ಇದ್ದೇವೆ ಆತನ ಕೃಪೆಯನ್ನ, ಆದ್ರೆ ನಾವು ಬೇರೆಯವ್ರಿಗೆ ಹೇಳ್ತಾ ಇದ್ದೇವಾ? ನಾನು ಏಸಪ್ಪನ ಮಗನ್ ತಾನೆ ನಾನು ಹೇಳ್ಬೇಕಾ ಬೇಡವಾ? ನಮ್ಮ ಅಕ್ಕಪಕ್ಕದವರಿಗೆ, ನಮ್ಮ ಬಂಧುವರಿಗೆ, ನಮ್ಮ ಫ್ರೆಂಡ್ಸ್ಗಳಿಗೆ ಏಸಪ್ಪನ ಒಂದು ಕೃಪೆ ಎಷ್ಟು ದೊಡ್ಡದು ಎಂದು, ಏಸಪ್ಪನ ಕೃಪೆ ನಮ್ಗೆ ಏನ್ ಮಾಡಿದೆ ಅಂತ ಪ್ರಖ್ಯಾತಿಗೆ ತರುವುದಕ್ಕಾಗಿ ದೇವರು ನಮ್ಮನ್ನು ಏನಂತ ಆರಿಸಿಕೊಂಡಿದ್ದಾನೆ? ತನ್ನ ಮಕ್ಕಳಾಗಿ ಆರಿಸಿಕೊಂಡಿದ್ದಾನೆ. ಮೊದಲನೇ ಐಶ್ವರ್ಯ, ಮೊದಲನೇ ಆಶೀರ್ವಾದ, ಆತ್ಮಿಕ ಆಶೀರ್ವಾದ ಏನಾಗಿದೆ? ಯಾರು ಸರಿಯಾಗಿ ಉತ್ತರ ಕೊಡೋದು? ಎರಡನೇದಾಗಿ ಏನಂತ ದೇವರು ಎಂತ ಆಶೀರ್ವಾದ ಕೊಟ್ಟಿದ್ದಾನೆ? ಪುತ್ರ ಸ್ವೀಕಾರವಾಗಿ, ಪುತ್ರ ಸ್ವೀಕಾರ ಮಾಡ್ಕೊಂಡು ನಾವು ಆತನಿಗೆ ಮಕ್ಕಳಾಗಿದ್ದೇವೆ. ಮೂರನೇ ಒಂದು ಆಶೀರ್ವಾದ ಅಥವಾ ಐಶ್ವರ್ಯ ಏನು ಮಾಡ್ತೇವೆ? ವಚನ 7. ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ. ಮೂರನೇ ಒಂದು ಆಶೀರ್ವಾದ ಏನಾಗಿದೆ ಅಂದ್ರೆ ಇಂಗ್ಲಿಷಲ್ಲಿ ನೋಡುವುದಾದ್ರೆ ರಿಡೀಮ್ಡ್ ಅಸ್. ರಿಡೀಮ್ ಅಲ್ಲಿ ವಿಮೋಚನೆ ಅಂತ ಬರಬೇಕು. ಬಿಡುಗಡೆಗೂ ವಿಮೋಚನೆಗೂ ವ್ಯತ್ಯಾಸ ಉಂಟು ಪ್ರಿಯ. ಬಿಡುಗಡೆ ಅಂದ್ರೆ ಏನಂದ್ರೆ ಸೆಟ್ಟಿಂಗ್ ಫ್ರೀ, ಅಂದ್ರೆ ನಮ್ಮನ್ನ ಬಿಡುಗಡೆ ಮಾಡುವಂತ, ನಮ್ಮನ್ನ ಫ್ರೀ ಮಾಡುವಂತ. ಆದರೆ ರಿಡಂಪ್ಷನ್ ಅಂದ್ರೆ ಆಕ್ಟ್ ಆಫ್ ಬೈಯಿಂಗ್ ಬ್ಯಾಕ್, ನಮ್ಮನ್ನ ಕ್ರಯ ಕೊಟ್ಟು ಕೊಂಡುಕೊಳ್ಳುವಂತ. ನಮ್ಮನ್ನು ಯಾರು ಕೊಂಡ್ಕೊಂಡಿದ್ದಾರೆ? ಯಾರು ನಮ್ಮನ್ನು ಕೊಂಡ್ಕೊಂಡಿದ್ದಾರೆ ಅಂದ್ರೆ ಯೇಸು ಕ್ರಿಸ್ತ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ಆತನ ಪರಿಶುದ್ಧ ರಕ್ತವನ್ನು ಕೊಟ್ಟು ನಮ್ಮನ್ನು ಕೊಂಡುಕೊಂಡಿದ್ದಾರೆ. ನಾವು ಬಿಡುಗಡೆಯಾದಂತ ವಿಮೋಚಿಸಲ್ಪಟ್ಟಂತ ಮಕ್ಕಳು. ಯಾವುದನ್ನೆಲ್ಲ ವಿಮೋಚಿಸಿದ ದೇವರು ನಮ್ಮನ್ನ? ಪಾಪದಿಂದ, ಭಯದಿಂದ, ಶಾಪದಿಂದ, ಲೋಕದಿಂದ, ಸೈತಾನನಿಂದ ಏನೆಲ್ಲ ನೀವು ಬಂಧನ ಅನ್ಕೊಂತೀರೋ ಅದನ್ನೆಲ್ಲ ದೇವರು ಬಿಡುಗಡೆ ಮಾಡಿ. ವಾಟ್ ಎವರ್ ಯು ಥಿಂಕ್ ಯು ಆರ್ ಎನ್ಯಾಕ್ಟೆಡ್ ಆರ್ ಎಂಟ್ಯಾಂಗಲ್ಡ್, ನೀವು ಅದನ್ನ ಸೇರ್ಕೊಂಡಿದ್ದೀರಾ ಅನ್ಕೊಂತೀರೋ ಅದನ್ನೆಲ್ಲ ಬಿಡುಗಡೆ ದೇವರು ಕೇಳ್ಕೊಡಕ್ಕಾಗುತ್ತೆ. ನಾವು ವಿಮೋಚಿಸಲ್ಪಟ್ಟಂತ ಜನರು. ತಿರುಗಿ ನಾವೇನಾಗಬಾರ್ದು? ಹೋಗಿ ಸಿಕ್ಕಿಕೊಳ್ಳಬಾರದು ದಾಸತ್ವದಲ್ಲಿ. ದೇವರು ನಮ್ಮನ್ನು ವಿಮೋಚನೆ ಮಾಡುವುದು ಅದಕ್ಕೋಸ್ಕರವಾಗಿ. ಯಾಕೆ ಆ ವಿಮೋಚನೆ ನಿಲ್ಬೇಕಂತ. ವಿ ಹ್ಯಾವ್ ಟು ಸ್ಟ್ಯಾಂಡ್ ಇನ್ ದಟ್ ರಿಡೆಂಪ್ಷನ್. ಎಷ್ಟು ಸಾರಿ ನಾವು ಆ ಒಂದು ರಿಡೆಂಪ್ಷನ್ ಬಿಟ್ಟು, ವಿಮೋಚನೆ ಮಾಡಿದಂತ ಕಾರ್ಯವನ್ನು ಬಿಟ್ಟುಬಿಟ್ಟು ತಿರುಗಿ ಒಪ್ಪಿಗೆ ಹಾಕೊಳ್ತಾ ಇದ್ದೀವಿ. ಸಾಕೊಳ್ತಿದ್ದಾನೆ, ಎಷ್ಟೋ ಕಾರ್ಯಗಳು ಸಾಕೊಂಡ್ಬಿಟ್ಟಿದ್ವಿ. ಪಾಪದ ಪರಿಹಾರಕ್ಕಾಗಿ ಲೋಕದ ಜನ ಎಷ್ಟು ಕಷ್ಟಪಡ್ತಾರೆ ಗೊತ್ತಾ? ತಮ್ಮ
ಆ ಪಿಲಿಗ್ರಿಮೇಜ್ ಹೋಗ್ತಾರೆ, ಈ ಒಂದು ನದಿಗೆ ಹೋಗ್ತಾರೆ, ಆ ಸಮುದ್ರಕ್ಕೆ ಹೋಗ್ತಾರೆ, ಏನೆಲ್ಲ ಎಕ್ಸರ್ಸೈಸ್ ಮಾಡ್ತಾರೆ. ಆದರೆ ಏಸಪ್ಪ ಆದರೂ ತನ್ನ ಪರಿಶುದ್ಧ ರಕ್ತವನ್ನು ಕೊಡುವುದರ ಮೂಲಕವಾಗಿ ಈಸಿಯಾಗಿ ಸುಲಭವಾಗಿ ನಮಗೆ ವಿಮೋಚನೆ ಕೊಟ್ಟಿದ್ದಾನೆ. ಆ ವಿಮೋಚನೆ ಏನು ಮಾಡಬೇಕು? ನಿಲ್ಲಬೇಕಾಗಿದೆ. 2 ಕ್ಷಣ ಕಣ್ಣುಗಳ ಮುಚ್ಚಿಕೊಳ್ಳಿ ಪ್ರಿಯರೇ. ಸೇ ಟು ಯುವರ್ ಸೆಲ್ಫ್, ನಿಮ್ಮ ಒಂದು ಸೆಲ್ಫ್ ಹೇಳ್ಕೊಳ್ಳಿ, ನಾನು ವಿಮೋಚಿಸಲ್ಪಟ್ಟಂತ ಮಗಳು, ನಾನು ತಿರುಗಿ ಯಾವ ಒಂದು ಬಂಧನದಲ್ಲೂ ದಾಸತ್ವದಲ್ಲೂ ಸಿಕ್ಕಿಕೊಳ್ಳೋದಿಲ್ಲ. ಥ್ಯಾಂಕ್ ಯು ಜೀಸಸ್. ವಿಮೋಚನೆಗೆ ಕೊಟ್ಟಂತಹ ಒಂದು ಕಾಸ್ಟ್, ಆ ಕ್ರಯ, ಅದು ಬೆಲೆ ಉಳ್ಳದು ಪ್ರಿಯರೇ. ಅದು ಎಷ್ಟು ಬೆಲೆ ಉಳ್ಳದಂದ್ರೆ ತನ್ನ ರಕ್ತವನ್ನೇ ಯೇಸು ಕ್ರಿಸ್ತ ನಮಗಾಗಿ ಕೊಟ್ಟಿದ್ದಾನೆ. ಅತ್ಯಮೂಲ್ಯವಾದಂತಹ ರಕ್ತವನ್ನ, ಆತನ ಶರೀರವನ್ನ, ಆತನ ದೇಹವನ್ನ, ಆತನ ಜೀವನ ನಮಗೆ ಕೊಟ್ಟಿದ್ದಾನಲ್ಲ. ತಿರಸ್ಕರಿಸಬೇಡಿ ಪ್ರಿಯರೇ. ಡೋಂಟ್ ಇಗ್ನೋರ್ ಇಟ್, ಡೋಂಟ್ ಡಿಸ್ಪೈಸ್ ಇಟ್. ದೇವರನ್ನು ಕೊಟ್ಟಂತ ವಿಮೋಚನೆ ಅದು ಕಾಸ್ಟ್ಲಿ. ತಿರುಗಿ ನಮ್ಮ ದಾಸತ್ವದಲ್ಲಿ ಬೀಳೋದು ಬೇಡ ಪ್ರಿಯರೇ. ಕಮ್ ಔಟ್, ಟೇಕ್ ದ ಹೆಲ್ಪ್ ಆಫ್ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಸಹಾಯದಿಂದ ಹೊರಗಡೆ ಬನ್ನಿ. ಅವಾಗ ಹೇಳ್ಕೊಳ್ಳಿ ಪ್ರಿಯರೇ, ನಾನು ವಿಮೋಚಿಸಲ್ಪಟ್ಟವರು. ಐ ಆಮ್ ರಿಡೀಮ್ಡ್. ಥ್ಯಾಂಕ್ ಯು ಜೀಸಸ್. ಎಷ್ಟು ದೊಡ್ಡ ಒಂದು ಆಶೀರ್ವಾದ ನಮ್ಗೆ ಕೊಟ್ಟಿದ್ದಾನೆ. ಎಷ್ಟು ಜನ ಈ ಒಂದು ರಕ್ಷಣೆ ಪಡಿಬೇಕಂತ, ಈ ಒಂದು ವಿಮೋಚನೆ ಹೊಂದ್ಕೋಬೇಕಂತ ಕಷ್ಟಪಡ್ತಾರೆ. ನಮಗಾದ್ರೂ ದೇವರು ಸುಲಭವಾಗಿ ಮಾಡಿಕೊಟ್ಟಿದ್ದಾರೆ. ತಿರುಗಿ ಹೋಗಿ ದಾಸತ್ವದಲ್ಲಿ ಬೀಳ್ಬೇಡಿ. 4ನೇ ಒಂದು ಆಶೀರ್ವಾದ ದೇವರು ಕೊಟ್ಟಿರುವಂಥದ್ದು ವಚನ 8ರಿಂದ 10. ಆತನ ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನು, ಬುದ್ಧಿಯನ್ನು ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. अपने वचन ಓದಿಬಿಟ್ರಾ? ನಿರ್ವಹಿಸಬೇಕಾದ ಒಂದು ಕೃಪೆಯ ಸಂಕಲ್ಪವನ್ನು ಈತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡನು. ಅದೇನೆಂದರೆ ಭೂಪರಲೋಕದಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ. ಇಲ್ಲಿ ನಾವು ನೋಡ್ತೇವೆ 4ನೇ ಒಂದು ಆಶೀರ್ವಾದ ಏನಂದ್ರೆ, ಯೇಸು ಕ್ರಿಸ್ತನ ಮೂಲಕವಾಗಿ ದೇವರು ನಮಗೆ ಪ್ರಕಟಣೆ ಕೊಟ್ಟಿದ್ದಾನೆ. ದ ರೆವಲೇಷನ್. ಈ ಒಂದು ಪ್ರಕಟಣೆ ಹಳೆ ಒಡಂಬಡಿಕೆಯಲ್ಲಿ ಇಲ್ಲ. ಯೇಸು ಕ್ರಿಸ್ತನು ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ಒಂದು ಪ್ರಕಟಣೆ ಕೊಟ್ಟಿಲ್ಲ. ಯಾವುದು ಗೊತ್ತಾ? ಯಾವುದು? Hello church. The revelation which God has given through Jesus Christ in New Testament, He has not given the Old Testament. ಯಾವುದು? ಇವತ್ತು ನಾವೆಲ್ಲ ಒಂದಾಗಿ ಕೂತ್ಕೊಂಡಿದ್ದೇವಲ್ಲ, ಏನದು? ಜೋರಾಗಿ ನಾವು ಎಷ್ಟು ಭಾಗ್ಯವಂತರು, ನಾವು ಎಷ್ಟು ಸ್ತೋತ್ರ ಮಾಡಿ ಸಾಲಲ್ಲ ಅನ್ನೋದಕ್ಕೆ ಹಳೆ ಒಡಂಬಡಿಕೆಯ ಪ್ರವಾದಿಗಳಿಗೆ ದೇವರು ಹೇಳಿಲ್ಲ, ಹಳೆ ಒಡಂಬಡಿಕೆ ಅಂತ ಜನಗಳಿಗೆ ದೇವರು ಹೇಳಿಲ್ಲ, ದೇವದೂತರು ಸಹ ದೇವರು ಹೇಳಿಲ್ಲ. ಆದರೆ ನಮಗಾದರೂ ದೇವರನ್ನು ಪ್ರಕಟ ಮಾಡಿದ್ದಾನೆ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲರ ದೇವರು ಮಾಡಿದ್ದಾನೆ, ಒಂದು ಮಾಡಿದ್ದಾನೆ. ಅದಕ್ಕೆ ಗಲಾತ್ಯ ಈ ವಚನ ಓದಿಕೊಳ್ಳೋಣ. 3:28 ಏನಂತಾರೆ? ಕ್ರಿಸ್ತ ಯೇಸುವಿನಲ್ಲಿ ಯಾರು ಏನಾಗಿದ್ದಾರೆ? ಎಲ್ಲರೂ ವಚನ ಓದಿಕೊಳ್ಳೋಣ. ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿ ಒಂದೇ ಯಹೂದ್ಯರು ಗ್ರೀಕರು ಎಂದು, ಆಳು ಒಡೆಯ ಎಂದು, ಗಂಡು ಹೆಣ್ಣು ಎಂದು ಭೇದವಿಲ್ಲ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲರನ್ನ ಒಂದು ಮಾಡಿದ. ಭೂಮಿ ಆಕಾಶವನ್ನ ದೇವರು ಒಂದು ಮಾಡಿದ್ದಾನೆ. ಭೂಮಿಯಲ್ಲಿರುವಂತಹ ಸಕಲವನ್ನ ಕ್ರಿಸ್ತ ಯೇಸುವಿನಲ್ಲಿ ದೇವರು ಒಂದು ಮಾಡಿದ್ದಾನೆ. ನಾವೆಲ್ಲರೂ ಒಂದಾಗಿದ್ದೇವೆ ಅಂದ್ರೆ ಅದು ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ. ಈ ಒಂದು ಪ್ರಕಟಣೆನ ದೇವರು ನಮಗೆ ಕೊಟ್ಟಿದ್ದಾನೆ. ಇವತ್ತು ಸಹ ಅಷ್ಟೇ. ನೋಡುವುದಾದ್ರೆ ಅನೇಕ ಕಾರ್ಯಗಳು ಲೋಕದಲ್ಲಿ ಆಗ್ಬೇಕಾದ್ರೆ ಆ ಪ್ರಕಟಣೆ ನಮ್ಗೆ ಕೊಡ್ತಾರೆ. ಎಷ್ಟೋ ಒಂದು ಸೇವಕರು ಕೊಟ್ಟಿದ್ದಾರೆ. ಎಷ್ಟೋ ಜನಗಳಿಗೆ ದೇವರು ತೋರಿಸ್ಕೊಟ್ಟಿದ್ದಾನೆ, ನಾನು ಈ ಥರ ಮಾಡ್ತೀನಿ ಅಂತ. ಆ ಪ್ರಕಟಣೆ ಕೊಡೋದು ನಾವು ಮಾತ್ರನೇ. ಎಷ್ಟು ದೊಡ್ಡ ಒಂದು ಭಾಗ್ಯ ದೇವರು ನಮಗೆ ಕೊಟ್ಟಿದ್ದಾನೆ. ಆ ರೆವಲೇಷನ್ ತೆಗೆದುಕೊಳ್ಳುವಂತ ಒಂದು ಯೋಗ್ಯತೆ ದೇವರು ನಮ್ಗೆ ಕೊಟ್ಟಿದ್ದಾನೆ. ನಾವೇನು ಅಲ್ಲ ದೇವರು ಮುಂಭಾಗದಲ್ಲಿ. ಆದರೂ ದೇವರು ನಮ್ಮನ್ನ ಕರೆದು ಇದೇ ರೀತಿಯಾಗಿ ಮಾಡ್ತೀನಿ ಮಗನೇ, ಈ ರೀತಿಯಾಗಿ ಮಾಡ್ತೀನಿ ಮಗಳೇ ಅಂತ ಹೇಳ್ತಾರೆ ದೇವರು. ಆದರೆ ನಾವೇ ಅದನ್ನು ರಿಸೀವ್ ಮಾಡಲ್ಲ, ನಾವೇ ಅಂತ ತಗೊಂಡ್ಕೊಂತ ಇಲ್ಲ ಅಷ್ಟೇ. ಯಾಕಂದ್ರೆ ನಾವು ಬೇರೆ ಎಲ್ಲ ಕಾರ್ಯಗಳು ಬಿಸಿ ಆಗ್ಬಿಟ್ಟಿದ್ದೇವಲ್ಲ, ನಾವು ತೆಗೆದುಕೊಂತ ಇಲ್ಲ ಅಷ್ಟೇ. ಆದರೆ ದೇವರು ಕೊಡ್ತಾನೇ ಇದ್ದಾನೆ. ಯಾಕಂದ್ರೆ ಅಂತ ಒಂದು ಆಶೀರ್ವಾದವನ್ನ, ಆ ಒಂದು ಐಶ್ವರ್ಯನ ದೇವರು ನಮಗೆ ಕೊಟ್ಟಿದ್ದಾನೆ.
ಐದನೆಯ ಒಂದು ಆಶೀರ್ವಾದ ವಚನ 11-12. ಕ್ರಿಸ್ತನಲ್ಲಿಯೇ ಸಮಸ್ತವು ಒಂದಾಗುವುದು. ಇದಲ್ಲದೆ ಆತನಲ್ಲಿ ನಾವು ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾದ ಕ್ರಿಸ್ತನನ್ನು ಎದುರು ನೋಡುತ್ತಿರುವ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಿಪಡಿಸಬೇಕೆಂದು ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸಿದ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆಯ ಸತ್ಯವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಸಾಕು 11-12 ಸಾಕು. ಇಲ್ಲಿ ನಾವೇನ್ ನೋಡ್ತೀವಿ, ಐದನೇ ಒಂದು ಆಶೀರ್ವಾದ ಅಥವಾ ಐಶ್ವರ್ಯ ಏನಾಗಿದೆ ಅಂದ್ರೆ ದೇ ಆರ್ ಗಾಡ್ಸ್ ಓನ್ ಪೀಪಲ್. ಅಂದ್ರೆ ದೇವರ ಸ್ವಂತ ಸ್ವಕೀಯವಾದ ಜನರಾಗಿದ್ದೇವೆ, ಆತನ ಒಂದು ಬಾಧ್ಯಸ್ಥರಾಗಿದ್ದೇವೆ, ಇನ್ಹೆರಿಟೆನ್ಸ್ ಆಗಿದೆ, ಪೊಸೆಷನ್. ದೇವರು ನನ್ನನ್ನ ನಿಮ್ಮನ್ನು ನೋಡಿ ನನ್ನವನು ನನ್ನವನು ಅಂತಾರೆ. ಈ ಲೋಕದಲ್ಲಿ ಯಾರು ಹೇಳಿದ್ರು ಕೇಳಿ ಮಾಡಬೇಡಿ, ಗಂಡ ಹೆಂಡತಿ ಮಾತ್ರ ಹೇಳ್ಕೊಬೇಕು, ಬೇರೆ ಹೇಳ್ಕೊಳಲ್ಲ, ಯಾರು ಹೇಳಿದ್ರು ಪರವಾಗಿಲ್ಲ. ಆದರೆ ನಾನು ಏಸಪ್ಪ ಹೇಳ್ತಾರೆ, ನೀ ನನ್ನವಳು. ವಾಟ್ ಎ ಗ್ರೇಟ್ ಪ್ರಿವಿಲೇಜ್ ಗಾಡ್ ಹ್ಯಾಸ್ ಗಿವನ್ ಟು ಮೀ. ಭೂಮಿ ಆಕಾಶ ಸೃಷ್ಟಿ ಮಾಡೋ ದೇವರು ನೋಡ್ತಾ ಹೇಳ್ತಾನೆ, ಅನಿತಾ ನೀನು ನನ್ನವಳು ಅಂತ. ದಾಟ್ಸ್ ಎನಫ್ ಫಾರ್ ಎ ಬಿಲೀವರ್. ಅಪ್ರೂವಲ್ ಅದು ಬೇಕು ಪ್ರಿಯರೇ. ಈ ದೇವರು ಹೇಳ್ತಾ ಇದ್ದಾನೆ, ಇಸ್ರೇಲ್ ಜನಗಳನ್ನ ಹಳೆ ಒಡಂಬಡಿಕೆ ನೋಡುವುದಾದ್ರೆ ತನ್ನ ಜನ ಅಂದ್ರು ದೇವರು, ನನ್ನ ಬಾಧ್ಯಸ್ಥರು ಇವರು ಅಂದ್ರು, ನನ್ನ ಇನ್ಹೆರಿಟೆನ್ಸ್ ಇವರು ಅಂದ್ರು. ಆದರೆ ಇಸ್ರೇಲ್ ಜನ ಏನ್ ಮಾಡ್ಬಿಟ್ರು ಗೊತ್ತಾ, ಅದನ್ನ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವರು ವ್ಯಾಲ್ಯೂ ಕೊಡಲಿಲ್ಲ, ಅದಕ್ಕೆ ಅವರು ಬೆಲೆ ಕೊಡಲಿಲ್ಲ. ಯಾಕೆ ದೇವರು ಅವರನ್ನ ನನ್ನ ಜನ ಅಂತ ಹೇಳಿದ್ರು ಗೊತ್ತಾ? ತನ್ನ ಒಂದು ಮಹಿಮೆಯನ್ನ ಈ ಲೋಕಕ್ಕೆ ಪ್ರಕಟಪಡಿಸುವುದಕ್ಕಾಗಿ. ಆದ್ರೆ ಅವರಲ್ಲಿ ಸೋತೋಗ್ಬಿಟ್ಟು ಬಿದ್ದೋದ್ರು, ದೇ ಫೇಲ್ ಇನ್ ದಟ್. ಅದಕ್ಕೆ ದೇವರು ನಮ್ಮನ್ನ, ಅನ್ಯರನ್ನ, ನಾವು ದೇವರನ್ನೇ ಅರಿಯದೇ ಇರುವಂತ ಜನಗಳನ್ನ ತನ್ನ ಜನರಾಗಿ ಮಾಡಿಕೊಂಡು ದೇವರು ಏನ್ ಮಾಡ್ಬೇಕಂತಿದ್ದಾನೆ? 1 ಪೇತ್ರ 2:9 ಓದು. 1 Peter chapter 2 verse 9. 1 ಪೇತ್ರ 2:9. ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ಕತ್ತಲೆ ಒಳಗಿಂದ ಕರೆದು ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿದಾತನು ಗುಣಾತಿಶಯಗಳ ಪ್ರಚಾರ ಮಾಡುವುದಕ್ಕಾಗಿ. ದೇವರು ಆರಿಸಿಕೊಂಡ ಜನರು, ರಾಜವಂಶಸ್ಥರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳು ಆಗಿದ್ದಾರೆ. ಅವರಾದ್ರೂ ಮಾಡಲಿಲ್ಲ, ಸೋತೋದ್ರು. ಆದರೆ ನಮ್ಮನ್ನ ದೇವರು ಆರಿಸಿಕೊಂಡಿದ್ದ ಆತನ ಮಹಿಮೆಯನ್ನ ಪ್ರಸಾರಪಡಿಸಬೇಕೆಂದು. The glory has to reflect in and through my life to this world. ನನ್ನ ಒಂದು ಮೂಲಕವಾಗಿ, ನನ್ನ ಜೀವನ, ನನ್ನ ಒಂದು ಮಾತುಗಳು, ನನ್ನ ಎಲ್ಲ ಕಾರ್ಯಗಳ ಮೂಲಕವಾಗಿ ಆ ಒಂದು ದೇವರ ಮಹಿಮೆ ಲೋಕಕ್ಕೆ ಗೊತ್ತಾಗಬೇಕು. ಅದಕ್ಕಾಗಿಯೇ ದೇವರು ನನ್ನನ್ನ ತನ್ನ ಸ್ವಂತ ಜನರಾಗಿ ಮಾಡಿಕೊಂಡಿದ್ದಾನೆ, ತನ್ನ ಸ್ವಂತ ಜನರಾಗಿ ಮಾಡಿಕೊಂಡಿದ್ದಾನೆ. ದೇವರು ನನ್ನ ನೋಡಿ ಕರೆಯುವಂಥದ್ದು ನನ್ನ ಮಗಳು. ಯು ಹ್ಯಾವ್ ಟು ಸೀ ದಟ್. ನೀವು ಅದನ್ನು ಅನ್ವಯಿಸಿ ನೋಡುವುದಾದ್ರೆ ಈ ಹ್ಯಾಸ್ ದಟ್ ಪೊಸೆಷನ್. ನಮಗೂ ಕೂಡ ಇದೆಲ್ಲ ಪೊಸೆಸ್ ಆಗ್ತೀವಲ್ಲ, ನನ್ನ ಗಂಡ, ನನ್ನ ಮಕ್ಕಳು ಪೊಸೆಸ್ ಅಂತ ಗೊತ್ತಾ ನಮಗೆ. ತುಂಬಾ ನಾವು ಇಷ್ಟಪಡ್ತೀವಿ, ತುಂಬಾ ಪ್ರೀತಿ ಮಾಡ್ತೀವಿ ಅಲ್ವಾ? ತುಂಬಾ ಪ್ರೀತಿ. ಆ ಪ್ರೀತಿ ಮಾಡಿ ಹೆಂಗಿರ್ತಂದ್ರೆ ಬೇರೆ ಯಾರು ತಗೋಬಾರ್ದು, ನನಗೆ ಬೇಕು ನನಗೆ ಬೇಕು ಅಂತ ಹೋಗ್ತೀವಿ ಗೊತ್ತಾ ನಿಮಗೆ. ಅದೇ ಅನೇಕ ಕುಟುಂಬ ಪ್ರಾಬ್ಲಮ್ ಆಗ್ತೀವಿ. ಯಾಕಂದ್ರೆ ಗಂಡ ಹೆಂಡ್ತೀನಿ ಯಾರು ನೋಡಬಾರ್ದು. ನಾನು ಒಂದ್ಸರಿ ಕೇಳಿದ್ದೆ, ಅವ್ರ ಗಂಡ ಆ ಬೆಂಕಿನ ಬಾಲ ಹಾಕೊಂಡು ಮನೆಯಲ್ಲಿ ಯಾರು ನೋಡಬಾರ್ದು ನಮ್ಮ ಹೆಂಡ್ತಿನ. ಯಾಕಂದ್ರೆ ಸೂಪರ್, ತುಂಬಾ ಬ್ಯೂಟಿಫುಲ್ ಆಗಿದೆ. ಅದೇ ತೋರಿಸ್ತೆ ನನ್ನದು 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 ನನ್ನೇ ಸ್ವಲ್ಪ ನನ್ನ ನೋಡಿಯಾಕರ ನನ್ನದು ಅಂತ. That's the great blessing what I have in Christ Jesus. ಅಲ್ವಾ ಪ್ರಿಯ? ಸ್ವಲ್ಪ ಯೋಚನೆ ಮಾಡಿ. ಆಗ ನನ್ನವಳು ಅಂದ್ಬಿಟ್ರೆ ಮುಗಿದಾಯ್ತು. ನನಗೆ ವಿರುದ್ಧವಾಗಿ ಯಾರು ಕಾರ್ಯ ಮಾಡೋಕ್ಕಾಗಲ್ಲ. ನಾವು ಎಷ್ಟು ಫೋರ್ಸ್ ಆಗಿರ್ತೀವೋ, ಏನು ಚೆನ್ನಾಗಿದ್ದಲ್ಲ ಮಕ್ಕಳು ನೋಡ್ತಾ ಅಂತ ನಾವೇನು ಮಾಡ್ತೀವಿ ಗೊತ್ತಾ? ನನ್ನ ಮಕ್ಕಳು ಯಾರೋ ಹೊಡ್ಬಿಟ್ರೆ ನನ್ನ ಮಗನೇ ತಪ್ಪು ಮಾಡಿದ್ರು ಕೂಡ ಅವರು ನಾವು ಬೈತೀವಿ. ಯಾಕೆಂದ್ರೆ ಅವ್ರು ಬೇರೆ ಹೋಗ್ತು ನಾನು ಅಲ್ವಾ? ಆ ರೀತಿ ಅಂತ ಒಂದು ಹೃದಯ ದೇವರಿಗೆ ನನ್ನ ಮೇಲಿದೆ ಅಂತ ಒಂದು ಬ್ಲೆಸ್ಸಿಂಗ್ ದೇವರು ನನಗೆ ಕೊಟ್ಟಿದ್ದಾರೆ. ಮೊದಲನೇ ಒಂದು ಬ್ಲೆಸ್ಸಿಂಗ್ ಏನು ಹೇಳಿ? ಎರಡನೇದು, ಮೂರನೇದು, ಅದೇ ಎರಡನೇದು, ಮೂರನೇದು ನಮ್ಮನ್ನ ವಿಮೋಚಿಸಿದ್ದಾನೆ. ನಾಲ್ಕನೇದು ಪ್ರಕಟಣೆ ಕೊಟ್ಟಿದ್ದಾನೆ. ಐದನೇದು ನನ್ನ ಸ್ವಂತ ಜನರಾಗಿ ಮಾಡಿಕೊಂಡಿದ್ದಾನೆ.
ಯಾಕೆ ನಾನು ತಿರುಗಿ ಹೇಳ್ತೀನಿ ಗೊತ್ತಾ ಪ್ರಿಯರೇ, ಮರಿಬಾರ್ದು. ನೀವು ಇನ್ಮೇಲೆ ದೇವರಿಗೆ ಸ್ತೋತ್ರ ಮಾಡ್ಬೇಕು, ಇದೆಲ್ಲ ಹೇಳಿ ನಾವು ಸ್ತೋತ್ರ ಮಾಡ್ಬೇಕು. ಹಲ್ಲೆಲೂಯಾ. ಲೋಕದಂತ ಐಶ್ವರ್ಯ ದೇವರು ಹೇಳ್ತಾರೆ, ನೀನು ಪರಲೋಕ ರಾಜ್ಯವನ್ನ ಹುಡುಕುವುದಾದ್ರೆ, ನೀತಿಯನ್ನ ಹುಡುಕುವುದಾದ್ರೆ ಇದೆಲ್ಲ ನಿನಗೆ ನೀವು ಹುಡುಕಿದ್ರೆ ಬೇಜಾರ ಪಡೋದು ಬೇಡ, ಭಯನೇ ಪಡೋದು ಬೇಡ, ಅದಕ್ಕೋಸ್ಕರ ಸ್ತೋತ್ರ ಮಾಡೋದು ಬೇಡ. ದೇವರು ಕೊಟ್ಟಿದ್ದಾನೆ ಆಲ್ರೆಡಿ. ಇಟ್ ಇಸ್ ದೇರ್ ಇನ್ ದಟ್. ಹೇಳ್ತಾರ ಬಾಕ್ಸ್ ಆಡಿ ಕೊಟ್ಬಿಟ್ಟಿದ್ದ ಅವನು, ನಿಮಗೆ ಗೊತ್ತಾಗ್ಲಿಲ್ಲ. ಹಂಗೆ ನಮಗೆ ಕೊಟ್ಬಿಟ್ಟಿದ್ದಾರೆ, ಅದು ನಮ್ಗೆ ಗೊತ್ತಿಲ್ಲ. ಅದಕ್ಕೆ ನಾವು ಸ್ತೋತ್ರ ಮಾಡಿದ್ರು, ಬೇಡಿದ್ದು. ಅದೇ ಏಸಪ್ಪ ಕೊಡುವಂತ ದೊಡ್ಡದಾದ ಕಾರ್ಯ, ಅದನ್ನ ನಾವು ಮರ್ತು ಬಿಡ್ತೇವೆ ಪ್ರಿಯ. ಇನ್ನು ಮುಂದೆ ನಾವು ಸ್ತೋತ್ರ ಮಾಡ್ಬೇಕಾದ್ರೆ ಇದಕ್ಕೂ ಸಹ ನಾವು ಸ್ತೋತ್ರ ಮಾಡುವುದಾಗಿರಬೇಕು. 6ನೇ ಒಂದು ಆಶೀರ್ವಾದ, ವಚನ 13-16. ಸುವಾರ್ತೆ ಎಂಬ ಸತ್ಯವಾಕ್ಯವನ್ನು ನೀವು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆಯಿದ್ದವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು. ಕೊನೆಯ ಒಂದು ಆಶೀರ್ವಾದ ಏನು ನೋಡ್ತೀವಿ ಅಂದ್ರೆ, ಸೀಲ್ ಆಫ್ ದ ಹೋಲಿ ಸ್ಪಿರಿಟ್. ನಮ್ಮ ಮೇಲೆ ದೇವರು ಪರಿಶುದ್ಧಾತ್ಮನ ಮುದ್ರೆಯನ್ನ ಹಾಕಿದ್ದಾನೆ. ಮುದ್ರೆ ಯಾವುದನ್ನು ತೋರಿಸುತ್ತೆ ಗೊತ್ತಾ ನಿಮಗೆ? ಯು ನೋ ವಾಟ್ ಇಸ್ ದಟ್ ಸೀಲ್ ರೆಪ್ರೆಸೆಂಟ್ಸ್? ಈ ಬಾಟ್ಲಿ ಯಾರಿಗೆ ಸ್ವಂತ ಅಂತೆ? ನನಗೆ ಇವಾಗ ಸ್ವಂತ. ಮುಂಚೆ ಬಾಟ್ಲಿಗೆ ಲೇಬಲ್ ಬರೋದು ಮುಂಚೆ ಯಾರು ತಂದ? ಲೇಬಲ್ ಯಾರಂದೆ? ಅವ್ರದ್ದು. ಇನ್ನೊಬ್ರು ಬಂದು ಇದು ನಂದು ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಈ ಬಾಟ್ಲಲ್ಲಿ ನೀವು ತಿನ್ನಿಸಿ ಈ ಒಂದು ಸೀಲ್ನ ಹಾಕಿದಾರೆ ಯಾರು? ಈ ಕಂಪನಿ. ಆ ಒಂದು ಸೀಲ್ ಏನ್ ತೋರಿಸುತ್ತಂದ್ರೆ ಪ್ರಿಯರೇ, ಫಸ್ಟ್ ಓನರ್ಶಿಪ್, ಸೆಕೆಂಡ್ ಸೆಕ್ಯೂರಿಟಿ. ನನಗೆ ದೇವರು ಆ ಮುದ್ರೆ ಹಾಕಿದ್ದಾನೆ ಅಂದ್ರೆ ನನ್ನ ಮೇಲೆ ಅಧಿಕಾರ ಇರೋದು ಯಾರಿಗೆ? ಯೇಸಪ್ಪನಿಗೆ. ಯಾರು ಯೇಸಪ್ಪನ ಪ್ರಾಡಕ್ಟ್ ತಾನೇ, ನಾನು ಯೇಸಪ್ಪನಿಗೆ ಸ್ವಂತ. ಅದಕ್ಕಾಗಿ ದೇವರು ಹೇಳ್ತಾರೆ ನನ್ನವಳು, ಈ ಒಂದು ಅನಿತ ನನ್ನವಳು, ನನಗೆ ಅವ್ರ ಮೇಲೆ ಅಧಿಕಾರ ಇರೋದು. ಯಾಕಂದ್ರೆ ಯೇಸು ಕ್ರಿಸ್ತನೇ ನನಗೆ ರಕ್ತವನ್ನು ಸುರಿಸಿ ರಕ್ಷಣೆ ಕೊಟ್ಟು ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕಿ ನಡೆಸ್ತಾ ಇದ್ದಾನಲ್ಲ. He has all the rights to say that Anita is mine. ಅದನ್ನ ಎಲ್ಲ ಅಧಿಕಾರ ಉಂಟಲ್ಲ. ಅದಕ್ಕಾಗಿ ದೇವರು ಕೊನೆಯ ಒಂದು ಆಶೀರ್ವಾದ ನಮ್ಗೆ ಕೊಟ್ಟರೆ ಅಂದ್ರೆ, ದೇವರು ನಮಗೆ ಮುದ್ರೆಯನ್ನು ಹಾಕಿದ್ದಾರೆ. ನನಗೆ ವಿರುದ್ಧವಾಗಿ ಯಾರು ಕಾರ್ಯ ಮಾಡಲು ಸಾಧ್ಯವಿಲ್ಲ ಪ್ರಿಯರೇ. ಯಾರು ಹೇಳ್ತಾರಲ್ಲ, ಸೈತಾನ ಹೇಳ್ತಾರ ಇನ್ನು ನನ್ನವಳು ಅಂತ. ನೋ ನೆವರ್. ದೇವರೇ ಹೇಳ್ತಾಗೋದು ನಾನು ಆತನವಳು ಅಂತ. ಯಾಕಂದ್ರೆ ದೇವರು ಮುದ್ರೆ ಹಾಕ್ತಾರೆ ನನಗೆ. ಯಾರಿಗೆಲ್ಲ ಮುದ್ರೆ ಇಲ್ಲ ಅಲ್ಲವೇ? ಲೋಕದಲ್ಲಿ ಇರೋವರೆಗೂ, ಲೋಕವನ್ನ ಬಿಟ್ಟು ಪರಲೋಕಕ್ಕೆ ಹೋಗೋವರೆಗೂ ಆ ಮುದ್ರೆನ ಮೇಲಿರ್ಬೇಕು. ದೇವರು ನಮ್ಮ ದೇವರಾಗಿ ದೇವರಕ್ಕೆ ಯಾವಾಗ ಕಳೆದ ವಾರ ಕೂಡ ನಮ್ಮ ಗಿರೀಶ್ ಹೇಳ್ತಾ ಇದ್ರು ಅಲ್ವಾ, ದೇವರ ಹಳೆಯೊಡಂಬಡಿಕೆ ನೋಡುವುದಾದ್ರೆ ಆಗಾಗ ಹೇಳ್ತಾ ಇದ್ರು, ನಾನು ನಿಮ್ಮ ದೇವರು, ನೀವು ನಮ್ಮ ಜನ. ಅವಾಗಾದ್ರೂ ಅವರಿಗೆ ಆ ರೀತಿಯ ಪರಿಶುದ್ಧಾತ್ಮನ ಮುದ್ರೆ ಹಾಕಲಿಲ್ಲ. ಆದ್ರೆ ನಮಗಾದ್ರೂ ದೇವರು ಪರಿಶುದ್ಧಾತ್ಮ ಮುದ್ರೆ ಹಾಕಿ ಸೆಕ್ಯೂರ್ಡ್. ವಿ ಆರ್ ಸೆಕ್ಯೂರ್ಡ್. ನಾವು ಭದ್ರವಾಗಿದ್ದೇವೆ ದೇವರ ಕೈಗಳಲ್ಲಿ. ಭಯ ಪಡಬೇಡಿ. ಯಾರು ನಮ್ಮನ್ನ ಆತನ ಕೈಯಿಂದ ಕಿತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾನು ಯೇಸಪ್ಪನಿಗೆ ದೊಡ್ಡವರು ಯಾರಿಲ್ಲ ಈ ಲೋಕದಲ್ಲಿ, ಭೂಲೋಕದಲ್ಲಿ. ಆತನೊಬ್ಬನೇ ದೊಡ್ಡವನು. ರೋಮಪುರದವರಿಗೆ ಪೌಲ ಎಷ್ಟು ಚೆನ್ನಾಗಿ ಹೇಳ್ತಾನೆ, 8ನೇ ಅಧ್ಯಾಯ 35ನೇ ವಚನದಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ. ರೋಮಪುರದವರ ಪತ್ರಿಕೆ 8ನೇ ಅಧ್ಯಾಯದಲ್ಲಿ 31ನೇ ವಚನ ಮಾಡಿಕೊಳ್ಳೋಣ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿ ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ ಸಂಕಟವೋ, ಹಿಂಸೆಯೋ ಅನ್ನವಿಲ್ಲದಿರುವುದು, ಗಂಡಾಂತರವೋ ಖಡ್ಗವೋ, ದೇವರೇ ನಾವು. ಸಾಕು, ಇದ್ರಲ್ಲಿ ಒಂದು ಸೇರಿಸ್ಕೊಬೇಕು. ಇವಾಗಿನ ಕಾಂಟೆಕ್ಸ್ಗೆ ಕೊರೋನಾವು ಯಾವುದು ಬೀದಿನ ನಮ್ಮನ್ನ ಅಲ್ವಾ? ಯೇಸು ಕ್ರಿಸ್ತನು ನಮ್ಮನ್ನ ಸೆಕ್ಯೂರ್ ಮಾಡಿದ್ದಾನೆ, ನಮ್ಮನ್ನ ಸಂರಕ್ಷಿಸಿದ್ದಾನೆ, ನಮ್ಮನ್ನ ಆತನು ತೆಗೆದುಕೊಂಡಿದ್ದಾನೆ ಪ್ರಿಯ. ಆತ ತನ್ನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದಾನೆ. ಆತನ ಅಂಗೈಯಲ್ಲಿ ಚಿತ್ರಿಸ್ಕೊಂಡಿದ್ದಾನೆ ಅಂದ್ರೆ ಈಗ ನೀವು ಗೊತ್ತಿರ್ಬೋದಲ್ವಾ, ಟಾಟು ಹಾಕೊಂತಾರಲ್ಲ, ಕೆಲವರು ಟಾಟು ಹೋಗೋದೇ ಇಲ್ಲ. ಮುಸ್ಲಿಂ ಸಹೋದರಿ ಏನ್ ಮಾಡ್ಬಿಟ್ರು, ಮೊದಲು ಯಾರೊಬ್ಬನ ಪ್ರೀತಿ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ರು, ಕೈ ಮೇಲೆ ಅವ್ರಿಗೆ
ಆಗಿಲ್ಲ, ಬೇರೆ ಮದುವೆ ಆಗೋದು. ಕೈ ಮೇಲಿರೋ ಹೆಸರು ಬೇರೆ, ಮದುವೆ ಆಗಿರೋ ಹುಡುಗನ ಹೆಸರು ಬೇರೆ. ಬೆಟ್ಟಕ್ಕೆ ಆಗಿಲ್ಲ ಬೇರೆ. ನೀವು ನಂಬೋದಿಲ್ಲ, ಶಿ ವೆಂಟ್ ಟು ಎ ಸರ್ಜನ್, ಸರ್ಜಿಕಲ್ ಸರ್ಜರಿ ಮಾಡ್ಕೊಂಡು ಆಪರೇಷನ್ ಮಾಡ್ತಿದ್ದ ಅಷ್ಟು ಇದಾಗಿದೆ ಅಲ್ವಾ. ಆ ಥರ ದೇವ್ರು ನಮ್ಮ ಮೇಲೆ ಏನು ಮಾಡಿದ್ದಾನೆ, ತೆಗೆಕೆ ಆಗಲ್ಲ. ಏಸಪ್ಪನ ನಾಮ ನನ್ನ ಮೇಲಿಂದ, ಏಸಪ್ಪನ ಶಕ್ತಿ ನನ್ನ ಸುತ್ತಲೂ ಇದೆ, ಆತನ ರಕ್ತ ನನ್ನ ಮೇಲಿದೆ. ಆತ ನಮಗೆ ಏನು ಬೇರೆ ಏನು ಮಾಡೋಕ್ಕಾಗಲ್ಲ. ಅದೇ ಧೈರ್ಯ ನಾವೆಲ್ಲ ಕೂತಿದ್ದೇವಲ್ಲ, ದಟ್ಸ್ ದ ಕ್ರೇಜ್. ಅದೇ ಧೈರ್ಯ ನಮಗೆ. ಏಸಪ್ಪ ನಮ್ಮ ಮುಂದಿಗಿದ್ದಾನೆ. ಕರೋನಾ ಏನಿದ್ರು ಈ ಕಡೆ ದೇವಸ್ಥಾನ ಈ ಬೌಂಡ್ರಿಗೆ ಬರಂಗಿಲ್ಲ. ಏಸಪ್ಪ ಎಷ್ಟು ಒಳ್ಳೆಯ ವ್ಯಕ್ತಿ ನಾನು ಅನೇಕ ಸಾರಿ ಯೋಚನೆ ಮಾಡ್ತೀನಿ. ನಾವೇನು ಅಲ್ಲ, ನೀವು ನೋಡುವುದಾದ್ರೆ ಅನೇಕ ವಿಶ್ವಾಸಿಗಳು, ಮಿಷನರಿಗಳು, ಅನೇಕ ಸೇವಕರು ಎಷ್ಟು ಕಷ್ಟಪಟ್ಟಿದ್ದಾರೆ ಗೊತ್ತಾ, ಪಡ್ತಾನೆ ಇದ್ದಾರೆ. ಆದ್ರೂ ಸಹ ದೇವರು ನಮ್ಮನ್ನು ಸುಂದರವಾಗಿ ಅಲಕ್ಕಾಗಿ ನೋಡಿ ಕೈಯಿಂದ ನಡ್ಕೊಂಡು ಬರ್ತಾರೆ. ಅದಕ್ಕೆ ನಾವು ದೇವರಿಗೆ ಎಷ್ಟು ಸ್ತೋತ್ರ ಮಾಡಿದ್ರು ಸಾಲುತ್ತದೆ. ಅದಕ್ಕಾಗಿ ನಾವು ಇದೆಲ್ಲವನ್ನ ಹೇಳುವವರಾಗಿ ಸ್ತೋತ್ರ ಮಾಡಿ. ಮತ್ತೊಂದಾವರ್ತಿ ಈ ಒಂದು ದೇವರು ಕೊಟ್ಟಂತ ಆಶೀರ್ವಾದ ತಿರುಗಿ ಹೇಳ್ಕೊಳ್ಳೋಣ. ಮೊದಲನೇದಾಗಿ, ಎರಡನೇದಾಗಿ ತನ್ನ ಮಕ್ಕಳಾಗಿ ಮಾಡಿಕೊಟ್ರು. ಮೂರನೇದಾಗಿ ವಿಮೋಚನೆ ಕೊಟ್ಟು. ನಾಲ್ಕನೇದಾಗಿ ಪ್ರಕಟಣೆ ಕೊಟ್ಟು. ಐದನೇದಾಗಿ ತನ್ನ ಸ್ವಂತ ಜನರಾಗಿ ಮಾಡಿಕೊಂಡು. ಆರನೇದಾಗಿ ಪರಿಶುದ್ಧಾತ್ಮನ ಮುದ್ರೆಯನ್ನು ಹಾಕಿದ. ಮನೆಯಲ್ಲಿ ಹೋಗಿ ಎಫೆಸರ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 3-14 ಓದಿ ನೋಡುವುದಾದರೆ ಕ್ರಿಸ್ತೇಸುವಿನ ನಮಗೆ ಸಿಗುವಂಥ ಎಲ್ಲ ಆಶೀರ್ವಾದ ಇದೆ. ಕೊನೆಯದಾಗಿ ಒಂದು DN ನೋಡಿ ಒಂದು ಹೇಳಿದ್ದಾರೆ, ಅದು ಹೇಳಿ ಮುಗಿಸ್ತೇನೆ. ಚಿಕಾಗೋಲಿ ಒಂದು ಚಿಕ್ಕ ಒಂದು ಅಂಗಡಿಯಲ್ಲಿ ಹುಡುಗಿ ಕೆಲಸ ಮಾಡ್ತಾರೆ, ಅಂದರೆ ಸೇಲ್ಸ್ಗಳೆಲ್ಲ ಕೆಲಸ ಮಾಡ್ತಾರೆ. ಆ ಹುಡುಗಿಗೆ ಆ ಕೆಲಸ ಮಾಡ್ತಾ ಇದ್ರು ಸಹ ಅಂಗಡಿಲೇ ಏನು ಕೊಂಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅವ್ರಿಗೆ, ಯಾಕೆಂದ್ರೆ ಅವ್ರು ಬಡವರು, ಅವಳಿಗೆ ಕೊಂಡ್ಕೊಂಡೇ ಆಗಲ್ಲ. ಆದರೆ ಒಂದಿನ ಬಂತು, ಆಕೆ ಬಂದು ಆ ಅಂಗಡಿ ಏನನ್ನ ಬೇಕು ಎಲ್ಲ ಕೊಂಡ್ಕೊಂಡ್ಳು. ಅಷ್ಟು ಕಾಸ್ಟ್ಲಿ ಆದ ಗಾಡಿಗಳನ್ನ, ಅಂದರೆ ಎಲ್ಲ ಥಿಂಗ್ಸ್ ಕೊಂಡ್ಕೊಂಡ್ಳು. ಹೆಂಗೆ ಅವಳು ಬಡವರು, ಸೇಲ್ಸ್ಗಳು, ಅವ್ಳಿಗೆ ಆಸೆ ಇದ್ರು ಕೂಡ ಆ ಅಂಗಡಿಲೇ ಕೆಲಸ ಮಾಡ್ತಾ ಇದ್ರು, ಅವ್ಳು ತಗೋಕ್ಕಾಗಲ್ಲ. ಅದು ಒಂದಿನ ಎಲ್ಲ ಬಂದಗೊಂಡು ಹೆಂಗೆ ಒಂದು ಐಶ್ವರ್ಯವಂತನಾದ ಹುಡುಗನ ಮದುವೆ ಮಾಡ್ಕೊಂಡು. ಇವಾಗ ನಾವು ತರೋದೆಲ್ಲ ಇವ್ರಿಗೆ ತಾನೆ. ಅದು ಹುಡುಗಿಗೆ ಹೇಳ್ಕೊಡ್ಬೇಕಾ? ತುಂಬಾ ಜನ ಹುಡುಗರಿಗೆ ಕೂದಲಿಲ್ಲ ತಲೆಗೆ ಅಂತ ಹೇಳ್ಕೊಂಡ್ಬರ್ತೀವಿ. ಕರ್ಕೊಂಡೋಗಿ ಪರ್ಚೇಸಿಂಗ್ ಹೋಗಿನೇ ಇವಾಗ ತಾನೇ ಬರ್ತಾರೆ. ಅಪ್ಕಮಿಂಗ್ ಯವನಸ್ಥರಿಗೆ ಹೇಳ್ತಾ ಇದ್ದೀನಿ, ಹುಷಾರಾಗಿದ್ದೀನಿ. ಅದಕ್ಕಂತ ಕರ್ಕೊಂಡೇ ಹೋಗ್ತಾ ಇದ್ರೆ ಈ ಕಡೆ ರೈತರಿರೋ ಹುಡುಗರು ಎಲ್ಲ ಹೆಂಗಸರ ಮತ ಬಂದ್ಬಿಡ್ತಾರೆ. ಓಕೆನಾ? ಕರ್ಕೊಂಡು ಹೋಗ್ರಿ. ಆದ್ರೂ ಏನಿರ್ಬೇಕು, ಎಲ್ಲಾದ್ರೂ ಒಂದು ಲಿಮಿಟ್ ಇರ್ಬೇಕಲ್ವಾ? ಆ ಹುಡುಗಿಗೆ ನೋಡಿ ಹಂಗೆ ನಮ್ಗಾಗಿರೋದು, ನಮ್ಗೇನು ಇರಲಿಲ್ಲ. ಆದ್ರೆ ಏಸಪ್ಪ ನನ್ನನ್ನು ಅಂಗೀಕರಿಸ್ಕೊಂಡ್ಮೇಲೆ, ಏಸಪ್ಪ ನನ್ನನ್ನ ಆತನು ಯಾವಾಗ ತನ್ನ ಮಗನದ್ದು ಆತನ ಮುದ್ರೆನ ಹಾಕಿ ತನ್ನ ಒಂದು ಸ್ವಕೀಯ ಜನವಾಗಿ ಮಾಡಿಕೊಂಡ್ರು, ಈಗ ನನಗೆಲ್ಲ ಇದೆ ಅಲ್ವಾ? ಆತ್ಮಿಕವಾದ ಕಾರ್ಯಗಳು, ಭೌತಿಕವಾದ ಕಾರ್ಯಗಳು, ಈ ಲೌಕಿಕವಾದ ಎಲ್ಲ ಕಾರ್ಯಗಳು ದೇವರನ್ನು ಕೊಟ್ಟಿದ್ದಾನೆ. ನೋ ನೀಡ್ ಟು ಫಿಯರ್. ನೀವು ಭಯಪಡೋದೇ ಬೇಡ. ನಾವು ಏಸಪ್ಪ ಕೊಟ್ಟಿರುವಂತ ಆ ಒಂದು ಆತ್ಮಿಕವಾದ ಆಶೀರ್ವಾದದಲ್ಲಿ ಯಾವಾಗಲೂ ಎಚ್ಚರ ಪಡಬೇಕು. ಬೇರೆ ಯಾವಾಗಲೂ ಎಚ್ಚರ ಪಡೋದು ಬೇಡ. ಅದೆಲ್ಲ ನಶಿಸಿ ಹೋಗುವಂತ ಕಾರ್ಯಗಳು. ಇದ್ಯಾವುದು ನನ್ನ ದೇವರನ್ನ ಅಲ್ಲ, ದೇವರು ಕೊಡೋದ್ರಿಂದ ಯಾರು ನಮ್ಮನ್ನ ಬೇರ್ಪಡಿಸೋಕ್ಕಾಗ್ತದೆ. ಇದು ಯಾವಾಗಲೂ ಇರುವಂತ, ನಾನು ಸತ್ತದಲ್ಲಿ ಇರುವಂಥದ್ದು ಇದೆ. ಅಂದರೆ ನಿತ್ಯಕ್ಕೂ ಯೇಸು ಕ್ರಿಸ್ತನ ನಾವು ಜೀವಿಸುವಾಗ ಆ ಒಂದು ವಿಮೋಚನಾ ಕಾರ್ಯದ ನಾವು ದೃಢವಾಗಿ ನಿಲ್ಲಬೇಕು. ನಾವು ಪ್ರಖ್ಯಾತಿ ಪಡಿಸಬೇಕು ದೇವರ ನಾಮವನ್ನ, ಆತನ ಮಹಿಮೆಯನ್ನ, ಆತನ ಕೃಪೆಯನ್ನು ನಾವು ಬೇರೆಯವರಿಗೆ ಹೇಳಬೇಕು. ಅದನ್ನೇ ದೇವರು ನಮ್ಮ ಹತ್ರ ಕೇಳುವಂತೆ ಅಲ್ವಾ? ಆತನಿಗೆ ಸಂತೋಷವಾಗಿ ಆರಾಧನೆ ಮಾಡಬೇಕು, ಆತನ ನಾಮವನ್ನ ಪ್ರಖ್ಯಾತಿ ಪಡಿಸಬೇಕು. ಆತನ ಬರೋವರೆಗೂ ನಾವು ಆತನ ಮರಣವನ್ನ ಪ್ರಖ್ಯಾತಿ ಪಡಿಸಬೇಕು. ಅದನ್ನೇ ಸಾಕು ದೇವರಿಗೆ. ನಥಿಂಗ್ ಎಲ್ಸ್ ಗಾಡ್ ಈಸ್ ಆಸ್ಕಿಂಗ್ ಫ್ರಮ್ ಅಸ್. ನಮಗೆ ದೇವರು ಬೇರೆ ಏನು ಕೇಳ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಅಪ್ಪ ಒಳ್ಳೆಯವರು ಸರ್ವೋತ್ತಮರು. ಅಪ್ಪ
ಅಪ್ಪ ನಿನ್ನ ಪ್ರೀತಿ ಅಪಾರ ಕರ್ತನೆ, ವರ್ಣಿಸಲಾಗದಷ್ಟು ಪ್ರೀತಿ ನಿಮ್ಮದು ಯೇಸಪ್ಪ. ನಿನ್ನ ಕೃಪೆಗೆ ಕರ್ತನೆ ಕೊನೆಯಿಲ್ಲ ರಾಜ, ನಿನ್ನ ಪ್ರೀತಿಗೆ ಮಿತಿ ಇಲ್ಲ ಕರ್ತನೆ. ದೇವಾಯ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಾವು ಕರ್ತನೆ ನಿನ್ನ ವಾಕ್ಯಗಳನ್ನ ಕೇಳಿದ್ದೇವೆ, ನಿನ್ನ ಎಲ್ಲ ಆತ್ಮಿಕ ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರ ಮಾಡ್ತೇವೆ ಸಪ್ಪ. ನಮ್ಮನ್ನು ಕರ್ತನೆ ಜಗದುತ್ಪತ್ತಿ ಮುಂಚೆನೇ ಆರಿಸಿಕೊಂಡಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ. ನಾವು ನಿನ್ನ ಹೃದಯದಲ್ಲಿ ನಿನ್ನ ಮನಸ್ಸಲ್ಲಿ ಇದ್ವಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ನಿನ್ನ ಒಂದು ಕರ್ತನೆ ವಿಮೋಚನಾ ಕಾರ್ಯದಲ್ಲಿ ನಮ್ಮನ್ನು ಸೇರಿಸಿಕೊಂಡಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಏಸಪ್ಪ. ನಿನ್ನ ಮಕ್ಕಳಾಗಿ ನಮ್ಮನ್ನು ಸ್ವಕೀಯ ಜನವಾಗಿ ಮಾಡಿಕೊಂಡಿಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಪ್ಪ. ನಮಗೆ ಪ್ರಕಟಣೆಗಳು ಕೊಡುತ್ತೆಯಲ್ಲ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. ಅಪ್ಪ ನಾವು ಈ ಲೋಕದಲ್ಲಿ ನಿನ್ನವರೆಂದು ಕರ್ತನೆ ಅಪ್ಪ ಒಂದು ಸೆಕ್ಯೂರ್ ಆಗಿರಬೇಕೆಂದೇ ಆ ಒಂದು ಪರಿಶುದ್ಧಾತ್ಮನ ಮುದ್ರೆ ಹಾಕಿದ್ದೀರ, ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ. Thank you, Father. With all our heart, we worship you, we praise you, we give thanks, Father. ನಿನಗೆ ಸ್ತೋತ್ರ ಮಹಿಮೆ ರಾಜ. ಅಪ್ಪ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ ಅಪ್ಪ. ನೀವು ಮುಂಬರುವ ದಿನಗಳಲ್ಲಿ ನಾವು ಕರ್ತನೆ ಲೋಕದ ಮಕ್ಕಳಾಗಿ ಅಲ್ಲ ರಾಜ, ನಿನ್ನ ಆತ್ಮಿಕ ಕಾರ್ಯಗಳನ್ನ ಕರ್ತನೆ ನೆನೆಸಿ ನಾವು ನಿನಗೆ ಸ್ತೋತ್ರ ಮಾಡುವಂತೆ, ಕೃತಜ್ಞ ಸಲ್ಲಿಸುವಂತೆ ನಿನ್ನ ಮಕ್ಕಳಿಗೆ ಕಾರ್ಯ ಮಾಡಿ ಪರಿಶುದ್ಧಾತ್ಮನಿಗೆ ಸಹಾಯ ಮಾಡುತ್ತಾರೆ. ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಂಡಿದ್ದೇನೆ. ಒಳ್ಳೆಯ ಪಿತನೇ, ಥ್ಯಾಂಕ್ ಯು.